ಶಾಲೋಮ್. ಎಲ್ಲ ನನ್ನ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ನೀವು ಕೇಳ್ತಾ ಇದ್ರಿ. ಇವತ್ತು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಏನಂದ್ರೆ, 65 ವರ್ಷದ ಅಜ್ಜಿ ತನ್ನ ಗಂಡನ ಪ್ರಾಣವನ್ನು ಕಾಪಾಡಿಕೊಳ್ಳೋದಕ್ಕಾಗಿ, 65 ವರ್ಷದ ಅಜ್ಜಿ ತನ್ನ ಗಂಡನ ಪ್ರಾಣವನ್ನು ಕಾಪಾಡಿಕೊಳ್ಳೋದಕ್ಕಾಗಿ 3 ಕಿಲೋಮೀಟರ್ ದೂರದಷ್ಟು ಮ್ಯಾರಥಾನ್ನಲ್ಲಿ ಓಟವನ್ನು ಗೆದ್ದುಕೊಳ್ತಾಳೆ. 65 ವರ್ಷ ನಂತರ ಇಂಥ ಊಹೆ ಕಲ್ಪನೆ ಕೂಡ ಬರ್ಲಿಕ್ಕಾಗಲ್ಲ, ನಾನು ಓಟದಲ್ಲಿ ಪಂದ್ಯಾಟದಲ್ಲಿ ನಾನು ಗೆಲ್ಲುತ್ತೇನೆ ಅನ್ನತಕ್ಕಂಥ ಒಂದು ಆತ್ಮವಿಶ್ವಾಸ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಅಜ್ಜಿ ಇವತ್ತು ಅನೇಕ ಯವನಸ್ಥರಿಗೆ ಒಂದು ದೊಡ್ಡ ಪ್ರೇರಣೆ ಆಗಿಬಿಟ್ಟಿದ್ದಾಳೆ. ಇತ್ತೀಚೆಗ ಈ ಅಜ್ಜಿಯವರು ರಾಷ್ಟ್ರೀಯ ಸಿನಿಮಾದಲ್ಲಿ ಸ್ಪೆಷಲ್ ಮೆನ್ಷನ್ ಕ್ಯಾಟಗರಿನಲ್ಲಿ ಇವರಿಗೆ ಪ್ರಶಸ್ತಿ ಸಿಕ್ಕಿದೆ. ಅಷ್ಟೇ ಅಲ್ಲದೆ ಇವಳ ಜೀವನದಲ್ಲಿ ಆಗಿರತಕ್ಕಂಥ ಈ ಘಟನೆಯನ್ನು ಈಗ ಸಿನಿಮಾ ಆಗಿ ಒಂದು ಚಲನಚಿತ್ರವಾಗಿ ಮಾಡಿ, 2 ತಾಸಿನ ಚಲನಚಿತ್ರವಾಗಿ ಮಾಡಿ ಅನೇಕ ಜನರಿಗೆ ಇದೊಂದು ಸ್ಫೂರ್ತಿ, ಪ್ರೇರಣೆ, ಒಂದು ಆತ್ಮವಿಶ್ವಾಸ ಕೊಡತಕ್ಕಂಥ ಅವಳ ಜೀವನದ ಒಂದು ನಿಜ ಕಥೆ ಇದು. ನನ್ನ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿಯಿಂದ ಕೇಳ್ತೇನೆ, ಯಾಕಂದ್ರೆ ನಾನು ಇದನ್ನು ಈ ಅಜ್ಜಿಯ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು, ಬಹಳ ಇಂಟ್ರೆಸ್ಟಿಂಗ್ ಇದೆ. 65 ವರ್ಷ, 50 ವಯಸ್ಸ, 40 ವಯಸ್ಸಾದ್ಮೇಲೆ ಓಡಬೇಕಂದ್ರೆ ಡೈಲಿ ಜಾಗಿಂಗ್ ಮಾಡೋಕೆ ಆಗ್ತಾ ಇಲ್ಲ. ಇದಕ್ಕೆ 65 ವರ್ಷ ಆದಮೇಲೆ ಇವಳು 3 ಕಿಲೋಮೀಟರ್ ಓಡತಕ್ಕಂಥ ಅನಿವಾರ್ಯ. ಆದ್ರೆ ಬಹಳ ಸಂತೋಷ ಪಡೋದೇನೆಂದ್ರೆ, ಎಲ್ಲಾ ಮಾನವರಲ್ಲಿ, ಕ್ರೈಸ್ತವರಿಗೆ ಮಾತ್ರ ಅಲ್ಲ ನಾನು ಹೇಳುದು, ಪ್ರತಿಯೊಂದು ಮಾನವನಿಗೆ ದೇವರು ಅವನವನ ದೇಹದೊಳಗೆ, ಈ ಮಣ್ಣಿನ ಘಟಕದೊಳಗೆ ಒಂದು ನಿಧಿ ನಿಕ್ಷೇಪವು ಗುಪ್ತವಾಗಿಟ್ಟಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ನನ್ನ ಕೇಳ್ತಿರ್ತಕ್ಕಂಥವ್ರೆ, ಈ ಅಜ್ಜಿ ಒಂದು ದಿವಸ ಏನಾಯ್ತು, ಪ್ರತಿದಿನ ದಿನಗೂಲಿಗಾರಳು ಕೆಲಸ ಮಾಡಿಕೊಳ್ಳುತ್ತಾ ತನ್ನ ಚಿಕ್ಕ ಸಂಬಳದಿಂದ, ಸುಮಾರು 2012ರಲ್ಲಿ ನಡೆದಿರತಕ್ಕಂಥ ಘಟನೆ ಇದು. ದಿನಗೂಲಿಗಾರರು ಕೆಲಸ ಮಾಡಿಕೊಳ್ಳುತ್ತಾ ತಮ್ಮ 3 ಹೆಣ್ಮಕ್ಕಳಿಗೆ ಮದುವೆ ಮಾಡಿ, ತನ್ನ ಒಂದು ಗಂಡ ಮಗನಿಗೂ ಮದುವೆ ಮಾಡಿ, ಅವನಿಗೂ ಸರಿಯಾಗಿ ಕೆಲಸ ಇಲ್ಲ, ಸ್ವಂತ ಮನೆ ಇಲ್ಲ, ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾರೆ. ಸ್ವಂತ ಮನೆ ಇಲ್ಲ, ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾರೆ. ಬಾಡಿಗೆ ಮನೆಯಲ್ಲಿ, ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ, ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಕೇಳಿಸ್ಕೊಂಡ್ರೆ ಅರ್ಥ ಆಗ್ತದೆ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ಒಂದು ದಿವಸ ಅವರ ಗಂಡನಿಗೆ ಅಸ್ವಸ್ಥನಾಗಿರುವಾಗ, ಅನಾರೋಗ್ಯದಲ್ಲಿ ಬಿದ್ದುಕೊಂಡಿರುವಾಗ ಆತನನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಾಳೆ ಅಜ್ಜಿ. ಈ ಅಜ್ಜಿ ಆತನನ್ನು ಆಸ್ಪತ್ರೆಗೆ ತೆಗೆದುಕೊಂಡಿರುವಾಗ ಆ ಅಜ್ಜನ ಚಿಕಿತ್ಸೆ ಮಾಡತಕ್ಕಂಥ ವೈದ್ಯರು ಈತನಿಗೆ ಹೃದಯಘಾತ, ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿದೆ. ಆದ ಕಾರಣ ಈ ಅಜ್ಜನಿಗೆ ವಿಶೇಷ MRI ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಅವಾಗಾದ್ರೆ ನಾವು ಮುಂದಿನ ಚಿಕಿತ್ಸೆಯನ್ನು ಕೈಗೊಳ್ಳಿಕ್ಕಾಗತ್ತೆ ಎಂಬುದಾಗಿ ಹೇಳ್ತಾರೆ. ಈ ಅಜ್ಜಿ ಈತನಿಗೆ ಪ್ರಾಣಕ್ಕೆ ಅಪಾಯ ಇದೆ ಎಂಬುದಾಗಿ ತಿಳಿದುಕೊಂಡು ಬಹಳ ದಿಗುಳು, ಕಳವಳ ಪಟ್ಟುಕೊಂಡು ವ್ಯಥೆಪಟ್ಟಳು. ಅಲ್ಲಿಂದ ಆಸ್ಪತ್ರೆಯಿಂದ ಹೊರಗೆ ಬಂದ್ರು. ಅಯ್ಯೋ, ಹೇಗೆ ಬರಬೇಕು, ಹೇಗೆ ದುಡಿಬೇಕು, ಇಲ್ಲಿಂದ ತಗೊಂಡು ಬರ್ಬೇಕಂತೇಳಿ ಬಹಳಷ್ಟು ಕಡೆ ಹೋಗಿ ಅವಳು ಹಣಕ್ಕಾಗಿ ಪ್ರಯತ್ನ ಮಾಡಿದ್ಳು. ಆದ್ರೆ ಎಲ್ಲಾ ಎಡೆಗಳಲ್ಲಿ ಅವಳಿಗೆ ಹಣ ಸಿಗಲಿಲ್ಲ, ಎಲ್ಲೂ ಸಿಗಲಿಲ್ಲ. ಯಾಕಂದ್ರೆ ಮೊದಲೇ ಅವಳು ತನ್ನ ಹೆಣ್ಮಕ್ಕಳಿಗೆ ಮದುವೆ ಮಾಡಿ, ತನ್ನ ಗಂಡ ಮಗನು ಆತನಿಗೂ ಮದುವೆ ಆಯ್ತು, ಆತನಿಗೂ ಇರುವ ಕೆಲಸದಲ್ಲಿ ಹೆಚ್ಚಿನ ಸಂಬಳ ಇಲ್ಲ, ಸರಿಯಾದ ಕೆಲಸ ಇಲ್ಲ. ಇಂತಹ ಸಮಯದಲ್ಲಿ ಗಂಡನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಈತನಿಗೆ 5,000 ರೂಪಾಯಿ ಪ್ರಸ್ತುತ ಆತನಿಗೆ MRI ಸ್ಕ್ಯಾನಿಂಗ್ ಮಾಡಿದ ನಂತರವೇ ಮುಂದಿನ ಚಿಕಿತ್ಸೆ ಕೈಗೊಳ್ಳುತ್ತೇವೆ ಎಂಬುದಾಗಿ ವೈದ್ಯರು ಹೇಳಿದುಕೊಳ್ಳಿ, ಈ ತಾಯಿ ಮನಸ್ಸೋತೋಗದೆ ಪ್ರಯತ್ನ ಮಾಡಿದ್ಲು. ಪ್ರಯತ್ನ ಮಾಡ್ತಾ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ನನ್ನ ಪ್ರಿಯ ಸಹೋದರಿ, ಏನಾದ್ರೆ ಮಾನವನಿಗೆ ಸಂಕಷ್ಟ ಬಂದ್ರೆ, ಒಂದು ಅನಿಷ್ಟ ಎದುರಿಸಿದ್ರೆ, ಆ ಅನಿಷ್ಟವನ್ನು ನಾವು ಜಯಿಸಿಕೊಳ್ಳೋದಕ್ಕಾಗಿ, ಅದಕ್ಕಾಗಿ ಬೇಕಾಗಿರುವ ಸಿದ್ಧತೆಯನ್ನು, ಅಭ್ಯಾಸವನ್ನು ಮಾಡಿ ಅದಕ್ಕಾಗಿ ಜಯಿಸಿಕೊಳ್ಳೋದಕ್ಕಾಗಿ ಪ್ರಯತ್ನಗಳು, ಯತ್ನಗಳು, ಅಭ್ಯಾಸಗಳು ಮಾಡಬೇಕು ಹೊರತು ಅದರಿಂದ ಸೋತೋಗಿ ಯಾವುದೋ ಒಂದು ಅಡ್ಡ ಮಾರ್ಗವನ್ನಿಟ್ಟು ಅಥವಾ ಆತ್ಮಹತ್ಯೆಗೆ ಶರಣರಾಗಿ ಆಗುವಂಥದ್ದಾಗಿ ಯಾವತ್ತೂ ಆಸ್ಪದ ಕೊಡಬಾರದು ನಾವು. ನನ್ನ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ರಿ.
ಇಲ್ಲಿ ಅಜ್ಜಿಗೆ ಇನ್ನು ಬೇರೆ ಮಾರ್ಗವಿಲ್ಲ. ತದನಂತರ ಅವಳು ಯಾವುದೋ ಒಂದು ಬೀದಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಚಾ ಅಂಗಡಿ ಹತ್ರ ಹೋಗಿರುವಾಗ ಅಲ್ಲಿ ಅವಳಿಗೆ ತಿಳಿದು ಬಂತು, ಏನಂತ ತಿಳ್ಕೊಂಡು, ಒಂದು ಓಟ ಇದೆ, ಪಂದ್ಯಾಟ ಇದೆ. ಆ ಪಂದ್ಯಾಟದಲ್ಲಿ ಗೆದ್ರೆ, ಓಟದ ಪಂದ್ಯಾಟದಲ್ಲಿ ಗೆದ್ರೆ, ಮ್ಯಾರಥಾನ್ ಎಂಬ ಓಟದ ಪಂದ್ಯಾಟದಲ್ಲಿ ಗೆದ್ರೆ ಮೊದಲು ಗೆದ್ದವರಿಗೆ 5,000 ರೂಪಾಯಿ ಎಂಬುದಾಗಿ ಘೋಷಣೆ ಮಾಡಲಾಗಿದೆ ಎಂಬುದಾಗಿ ಅವಳಿಗೆ ತಿಳಿದು ಬಂತು. ತಿಳಿದು ಬಂದ ನಂತರ ಈ ಮ್ಯಾರಥಾನ್ ಎಂಬ ಓಟ ಅಂದ್ರೆ ಏನೆಂಬುದಾಗಿ ತಿಳಿದುಕೊಂಡು ಹೇಗಾದ್ರೆ ಮಾಡಿ ಈ ಓಟವನ್ನು ಓಡ್ತೇನೆ. ಇದು ನಮ್ಮ ಅಂದ್ರೆ ಅರ್ಧ ವಯಸ್ಸಿನವ್ರಿಗೆ, ಮಿಡಲ್ ಏಜ್ನವ್ರಿಗೆ ಇಟ್ಟಿದ್ದಾರೆ. ಅದು ಓಡುತ್ತೇನೆ, ಇದಕ್ಕೆ ಏನಾದ್ರೆ ಮಾಡಿ ನಾನು ಓಟಕ್ಕೆ ತಪ್ಪದೆ ಓಡುತ್ತೇನೆ ಎಂಬುದಾಗಿ ತಿಳ್ಕೊಂಡು ಅವಳು ಓಡುವುದಕ್ಕಾಗಿ ಅನೇಕ ವಿಧವಾದಂತಹ ಪ್ರಯತ್ನಗಳು, ಅದಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಕಾರ್ಯಗಳನ್ನು ಅವಳು ತಯಾರು ಮಾಡಿಕೊಂಡ್ಳು. ಕರ್ತನಾಮಕ್ಕೆ ಮಹಿಮುಂಟಾಗಲಿ. ನನ್ನ ಪ್ರಿಯ ಸಹೋದರ ತಯಾರು ಮಾಡಿಕೊಳ್ಳು, ಸಿದ್ಧ ಮಾಡಿಕೊಳ್ಳೋದು. ಅದಕ್ಕಾಗಿ ಅಲ್ಲಿ ಹೋಗಿ ಮ್ಯಾರಥಾನ್ ಎಂಬ ಓಟ ಅಂದ್ರೆ ಏನು, ಇಷ್ಟು ಕಿಲೋಮೀಟರ್ ಅಂದ್ರೆ ಏನು ಎಂಬೆಲ್ಲ ತಿಳ್ಕೊಂಡಿದ್ದ ಕೂಡಲೇ ಅವರೊಬ್ಬರು ಒಂದು ತರಬೇತಿಗಾರನು, ಒಂದು ಪಟ್ಟಿಂಗ ತರಬೇತಿಗಾರನು, ಆ ತರಬೇತಿಗಾರನ ಹತ್ರ ಹೋಗಿ ಕೇಳ್ತಾನೆ, ನನಗೆ ಓಟಕ್ಕಾಗಿ ನನಗೆ ತಯಾರು ಮಾಡಿ ನನಗೆ ಏನೇನು ಮಾಡ್ಬೇಕೆಂಬುದಾಗಿ ಕಲಿಸ್ಕೊಡು ಎಂಬುದಾಗಿ ಹೇಳಿದ್ರೆ ಅವನಿಗೆ ಪಾಪ ಕೈ ಕಾಲು ಬಿದ್ದುಕೊಂಡು ಅವನನ್ನು ಕರೆದ್ರೆ ಅವನು ಬಂದು ಇವಳಿಗೆ ಕೆಲವು ದಿನಗಳು ಓಟವನ್ನು ಅಭ್ಯಾಸ ಮಾಡಿಸ್ತಾನೆ. ಬೆಳಗಿನ ಜಾವದಲ್ಲಿ ಓಟವನ್ನು ಹೇಗೆ ಅಭ್ಯಾಸ ಮಾಡಬೇಕು ಅಂದ್ರೆ ಎಲ್ಲ ತರಬೇತಿಗೆ ಬೇಕಾಗಿರತಕ್ಕಂಥ, ಅವಳಿಗೆ ಓಡಲಿಕ್ಕೆ ಬೇಕಾಗಿರತಕ್ಕಂಥ ಅಗತ್ಯವಾದಂಥ ತರಬೇತಿಯನ್ನು ಕೊಡ್ತಾನೆ. ಕೊಟ್ಟಿದ ಕೂಡಲೇ ಇನ್ನು ನಾಳೆ ಓಟ ಇದೆ ಅಂದ್ರೆ, ನಾಳೆ ಪಂದ್ಯಾಟದ ಓಟ ಇದೆ ಅಂದೇಳಿ ಇವತ್ತು ಅವಳಿಗೆ ಚಳಿ ಜ್ವರ ಬಂದ್ಬಿಡ್ತು. ಏನ್ ಬಂದ್ಬಿಡ್ತು ಅವಳಿಗೆ? ಅಲ್ಲೆಲ್ಲೂಯ್ಯ, ಚಳಿ ಜ್ವರ ಬಂದ್ಬಿಡ್ತು ಅವಳಿಗೆ. ಆ ಚಳಿ ಜ್ವರದಿಂದ ಅವಳು ಬಹಳಷ್ಟು ನೊಂದುಕೊಂಡ್ಲು. ಆದ್ರೆ ಮನಸ್ಸೊಳಗೆ ತನ್ನ ಗಂಡನ ಪ್ರಾಣವನ್ನು ಉಳಿಸೋದಕ್ಕಾಗಿ ತನ್ನ ದೇಹವಾಗಲಿ, ತನ್ನ ವಯಸ್ಸಾಗಲಿ, ತನಗಿರ್ತಕ್ಕಂಥ ಬಲಹೀನವಾಗಲಿ ಅವಳು ಲೆಕ್ಕಿಸಲಿಲ್ಲ. ಇದು ಆತ್ಮವಿಶ್ವಾಸದ ಒಂದು ಅದ್ಭುತವಾದಂತ, ಮೈನಲ್ಲಿ ವಯಸ್ಸು ಕೂಡ ಹೋಯಿತು, ಶಕ್ತಿ ಕೂಡ ಕ್ಷೀಣಿಸಿ ಹೋಗಿದ್ರು ಕೂಡ ಅವಳ ಮನಸ್ಸೊಳಗಿರ್ತಕ್ಕಂಥ ಆತ್ಮವಿಶ್ವಾಸದಲ್ಲಿರ್ತಕ್ಕಂಥ ಆ ಒಂದು ವಿಶೇಷವಾದಂತ ಭೌತಿಕವಾದಂತ ಶಕ್ತಿ ಆತ್ಮದಲ್ಲಿ ಬಂದಿರತಕ್ಕಂಥ ಆತ್ಮವಿಶ್ವಾಸದಿಂದ ಚೈತನ್ಯಗೊಂಡು ಅವಳ ದೇಹದಲ್ಲಿ ಒಂದು ವಿಶೇಷ ಬಲವನ್ನು ಉಂಟು ಮಾಡಿತ್ತು. ಗಂಭೀರವಾಗಿ ಹೇಳ್ತೀರಲ್ವಿಯ? ಪ್ರೈಸ್ ಲಾರ್ಡ್ ಜೀಸಸ್. ವಿಶೇಷ ಬಲವನ್ನು ಉಂಟು ಮಾಡಿತ್ತು. ಅದೇ ರೀತಿಯಿಂದ ಅವಳು ಪ್ರತಿದಿನ ತರಬೇತಿ ಪಡ್ಕೊಳ್ತಾ ಕೊನೆಗೆ ನಾಳೆ ಹೋಗಬೇಕನ್ನುವ ಸ್ಥಿತಿ ಬಂದಿರುವಾಗ ಇವತ್ತು ಅವಳಿಗೆ ಜ್ವರ ಬಂದ್ಬಿಡ್ತು. ಆ ಜ್ವರ ಬಂದಾಗ ಅವಳು ಆಸ್ಪತ್ರೆಗೆ ಹೋಗ್ಲಿಲ್ಲ. ಆಸ್ಪತ್ರೆಗೆ ಹೋದ್ರೆ ಮತ್ತು ದುಡ್ಡು ಖರ್ಚು. ಪಾಪ ಆ ಮೆಡಿಕಲ್ ಶಾಪ್ ನಲ್ಲಿ ಹೋಗಿ ಒಂದ್ ಸ್ವಲ್ಪ ಜ್ವರದ ಟ್ಯಾಬ್ಲೆಟ್ ತಗೊಂಡ್ಬಿಟ್ಲು. ಅದು ತಿಂದು ರಾತ್ರಿ ಸ್ವಲ್ಪ ಉಪಶಮನವಾಯ್ತು, ಅವಳು ಸ್ವಲ್ಪ ರಿಲೀಫ್ ಅನಿಸ್ತು. ಬೆಳಿಗ್ಗೆ ಎದ್ದು ಕೂಡಲೇ ಮತ್ತು ಜ್ವರ ಕಾಣಿಸ್ತಾ ಇದೆ ಅವಳಿಗೆ. ಆದ್ರೆ ಅವಳು ಯಾವುದೇ ರೀತಿಯಿಂದ ಜ್ವರ ಇದೆ ಎಂಬುದಾಗಿ ಹೇಳಿಲ್ಲ. ಅವಳು ಪಂದ್ಯಾಟದ ಏರ್ಪಾಟ್ ಮಾಡಿರ್ತಕ್ಕಂಥ, ಪಂದ್ಯಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥ ಆ ಒಂದು ಮುಖ್ಯ ಸದಸ್ಯರು, ಆ ಪಂದ್ಯಾಟದ ಮುಖ್ಯ ಸದಸ್ಯರ ಕಡೆ ಹೋಗಿ ಅವಳು ವಿನಃ ಮಾಡಿಕೊಳ್ತಾಳೆ. ಅವಳದು, ಅಜ್ಜಿ 65 ವಯಸ್ಸಾಗಿದೆ ಅಜ್ಜಿ, ನೀನ್ ಎಲ್ಲಿ ಓಡ್ತೀಯ ಅಜ್ಜಿ, ನಿನಗೆಲ್ಲಿ ಆಗ್ತದೆ ಅಜ್ಜಿ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ ಅಜ್ಜಿ. ಅವರ ಮಗನು ಹೇಳಿದಾನೆ ಓಡೋದು ಬೇಡ, ಅವ್ರ ಗಂಡನು ಹೇಳಿದಾನೆ ಓಟ ಬೇಡ, ಏನ್ ಬೇಡ, ಎಲ್ಲಾದ್ರೆ ಅಡ್ಜಸ್ಟ್ ಮಾಡೋಣ ನಾವು ದುಡ್ಡು ಇಲ್ಲ, ಇದು ಪಂದ್ಯಾಟದಲ್ಲಿ ಒಂದ್ ಸಾರಿ ಓಡಿದ್ರೆ ಚಿಂತೆ ಇಲ್ಲ, ಸಾಲ ಇರುವುದಿಲ್ಲ, ಏನಿರುವುದಿಲ್ಲ, ನಾನು ಅದನ್ನು ಗೆದ್ದುಕೊಳ್ತೇನೆ ಎಂಬುದಾಗಿ ಹೇಳ್ಕೊಂಡು ಅವಳು ಬಿಡ್ಲಿಲ್ಲ. ಆ ಪಂದ್ಯಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥ ವ್ಯಕ್ತಿ, ಆ ಆರ್ಗನೈಸರ್ ಬಹಳಷ್ಟು ಹೇಳಿದ ಕೂಡಲೇ ಆಗಲ್ಲಮ್ಮ ನಿನಗೆ ಅಂತೇಳಿ. ಆಗ ಅಜ್ಜಿ ಹೇಳ್ತಾಳೆ, ನನ್ನ ಗಂಡನ ಆರಾಮಿಲ್ಲ, ನನ್ನ ಗಂಡನು ಅಸ್ವಸ್ಥರಾಗಿದ್ದಾನೆ, ಆತನಿಗೆ ವೈದ್ಯಕೀಯ ಚಿಕಿತ್ಸೆ ಬೇಕು, MRI ಸ್ಕ್ಯಾನಿಂಗ್ 5,000 ಬೇಕಂತ ಹೇಳಿದ್ರೆ ಒಂದೇ ಸಾರಿ ನಾನು ಎಲ್ಲಿಂದ ತಗೊಂಡು ಬರ್ಲಿ, ಮೊದಲೇ ಎಲ್ಲ ಸಾಲ ಆಗಿಬಿಟ್ಟಿದೆ, ನಾನು ತಗೊಂಡು ಬರ್ಲಿಕ್ಕಾಗಲ್ಲ, ನನಗೆ ದಯಮಾಡಿ ಈ ಪಂದ್ಯಾಟದಲ್ಲಿ ಭಾಗವಹಿಸಲು ನನಗೆ ಅವಕಾಶ ಮಾಡಿಕೊಡ್ರಿ ಎಂಬುದಾಗಿ ಹೇಳುವಾಗ ಅವಳ ಮಿತಿ ಮೀರಿ ಹೋಗಿರ್ತಕ್ಕಂಥ ವಯಸ್ಸಿನಲ್ಲಿ ಆಯ್ತು ಅಂತೇಳಿ ಅವಳು ಬಹಳಷ್ಟು ವಿನಂತಿ ಮಾಡಿಕೊಂಡಿದ್ರಿಂದ ಆ ಪಂದ್ಯಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥ ಆಯೋಜಕರು ಇವಳಿಗೆ ಅವಕಾಶ ಮಾಡಿಕೊಟ್ರು. ಅವಕಾಶ ಮಾಡಿಕೊಟ್ಟಿದ್ದಷ್ಟೇ ಅಲ್ಲಿರ್ತಕ್ಕಂಥ
ಆ ಅವಕಾಶ ಮಾಡಿಕೊಟ್ಟಿದ್ದವನು ಅಜ್ಜಿ ಜೊತೆಯಲ್ಲಿ ಒಂದು ಬುಲೆಟ್ ಒಂದು ದೊಡ್ಡ ವಾಹನವನ್ನು ತೆಗೆದುಕೊಂಡು ಅಜ್ಜಿ ಜೊತೆಯಲ್ಲಿ ನೀವು ಸ್ಲೋ ಆಗಿ ರೈಡ್ ಮಾಡ್ತಾ ಹೋಗ್ರಿ, ಯಾಕಂದ್ರೆ ಅಜ್ಜಿಗೆ ಏನಾದ್ರೂ ಒಂದು ಆಯಾಸ ಆದ್ರೆ ಅವಳನ್ನು ಅದೇ ಗಾಡಿಯಲ್ಲಿ ಕುಂಡಿಸ್ಕೊಂಡು ಮತ್ತು ನೀವು ವಾಪಸ್ ತರಬಹುದು ಎಂಬುದಾಗಿ ಹೇಳಿ ಅಜ್ಜಿಗಾಗಿ ಒಂದು ವ್ಯವಸ್ಥೆ ಮಾಡಿದ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಲ್ಲರೂ ಅಲ್ಲಿ ಓಟಕ್ಕಾಗಿ ಅನೇಕ ಜನರು ಸಾಮಾನ್ಯ ಒಂದೆರಡು ಜನ ಅಲ್ಲ, ಬಹಳ ಜನರು ಆ ಮ್ಯಾರಥಾನ್ ಓಟದಲ್ಲಿ ಭಾಗವಹಿಸ್ತಾ ಇದ್ರು. ಕೆಲವು ಜನರು ಮೋಜು ಮಜಕ್ಕಾಗಿ, ಕೆಲವು ಜನರು ನಾನು ಫಸ್ಟ್ ಬರಬೇಕೆಂಬುದಾಗಿ, ನಾನು ಫೇಮಸ್ ಆಗಬೇಕೆಂಬುದಾಗಿ, ಕೆಲವು ಜನರು ಆಗಿದ್ರೆ ಆಯ್ತಿಲ್ಲ ಎಂಬುದಾಗಿ. ಆದ್ರೆ ಈ ತಾಯಿ, ನಾನು ಈ ಪಂದ್ಯಾಟವನ್ನು ಗೆಲ್ಲಲೇಬೇಕು, ನನ್ನ ಗಂಡನನ್ನು ಉಳಿಸ್ಕೋಬೇಕಾದ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇದು ಬಹಳ ಅತಿ ವಿಚಿತ್ರವಾದ ಘಟನೆ. ಮಹಾರಾಷ್ಟ್ರ ಬಾರಾಮತಿಯಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ ಇದು. ಅದರ ಪಕ್ಕದಲ್ಲಿರತಕ್ಕಂಥ ಹಳ್ಳಿಯಲ್ಲಿ ವಾಸ ಮಾಡತಕ್ಕಂಥ ಅಜ್ಜನ ಹೆಸರು ಭಗವಾನ್ ಕರೆ. ಅಜ್ಜಿ ಹೆಸರು ಲತಾ ಅನ್ನತಕ್ಕಂಥವ್ರು. ಈ ಅಜ್ಜಿಯವರು ಅಷ್ಟಕ್ಕೆ ಬಿಡ್ಲಿಲ್ಲ. ಆಗ ಅಲ್ಲೇ ಭಿನ್ನಹ ಮಾಡಿಕೊಂಡು ಎಲ್ಲರ ಜೊತೆಯಲ್ಲಿ ನಿಂತರು. 1 2 3 ಅಂತೇಳಿ ಅವರು ಆ ಒಂದು ಎಣಿಕೆಯನ್ನು ಎನಿಸುವಾಗ ಎಲ್ಲ ತಯಾರಾಗಿದ್ರು. ಎಲ್ಲ ಹೇಳ್ಕೊಟ್ಟು ನಾವು ತರಬೇತಿ ಕೊಡೋಣ, ಕೆಲವು ದಿವಸಗಳು ತರಬೇತಿ, ಸ್ವಲ್ಪ ದಿವಸಗಳು ತರಬೇತಿ ಕೊಟ್ಟ. ಏನಷ್ಟು ಇದಿಲ್ಲ ಪಾಪ ಅಜ್ಜಿಗೆ. ಅಜ್ಜಿ 2-3 ಸಾರಿ ಬಿದ್ದು ಗಾಯವಾಗಿದ್ದು ಕೂಡ ಅವಳು ಹೇಳ್ತಾಳೆ, ಏನೇ ಆಗಲಿ ನಾನು ಈ ಪಂದ್ಯಾಟದಲ್ಲಿ ಗೆಲ್ಲಬೇಕು ನನ್ನ ಗಂಡನಿಗಾಗಿ. ಅವಳ ತಲೆಯೊಳಗೆ ನಾನು ಫೇಮಸ್ ಆಗ್ಬೇಕಂತಲ್ಲ. ದೇವರ ಮಕ್ಕಳೇ, ನನಗೆ ಬಹಳ ಆಶ್ಚರ್ಯ ಆಗ್ತದೆ ಈ ಮಾತನ್ನು ಹೇಳ್ಬೇಕಾದ್ರೆ. ಬೈಬಲ್ನಲ್ಲಿ ಪ್ರತಿಯೊಂದು ಮನುಷ್ಯನಿಗೆ ದೇವರು ಒಂದು ಕೆಲಸವನ್ನಿಟ್ಟಿದ್ದಾನೆ, ಒಂದು ತಲಾಂತನಿಟ್ಟಿದ್ದಾನೆ, ಒಂದು ಕೌಶಲ್ಯ ಸ್ಕಿಲ್ ಅನ್ನಿಟ್ಟಿದ್ದಾನೆ. ಅದು ಗುಪ್ತವಾಗಿಟ್ಟಿದ್ದಾನೆ. ಆದ್ರೆ ಯಾವ ಮನುಷ್ಯನು ಗ್ರಹಿಸಲಿಕ್ಕಾಗಲ್ಲ. ಅದು ತನ್ನ ಕಾಲಕ್ಕೆ, ಅದು ಆತನ ನೇಮಿಸಿರುವ ಸುಂದರವಾದ ಸಮಯಕ್ಕೆ ಎಲ್ಲವೂ ಬಯಲಿಗೆ ಬರ್ತದೆ. 65 ವರ್ಷದ ಅಜ್ಜಿ ರನ್ನಿಂಗ್ ಮಾಡಿ. ಪ್ರೈಸ್ ಲಾರ್ಡ್ ಜೀಸಸ್. ನಮ್ಮ ಸಭೆ ಹಿರಿಯರು ಬಂದಿದ್ದಾರೆ. 65 ವರ್ಷದ ಅಜ್ಜಿ, ಅವಳು ಓಟಕ್ಕೆ ತಯಾರಾಗಿದ್ದಾಳೆ. ಆ ಸಮಯದಲ್ಲಿ ಆ ಅಜ್ಜಿ ಓಡ್ತಾ ಇದ್ದಾಳೆ. ಪಕ್ಕದಲ್ಲಿ ಒಂದು ಬುಲೆಟ್ ಅವನನ್ನು ಅವಳ ಅಜ್ಜಿಯ ಜೊತೆಯಲ್ಲಿ ಬರ್ಲಿಕ್ಕೆ ಎಲ್ಲ ತಯಾರು ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ಈಗ ಅಜ್ಜಿ ಓಡ್ಲಿಕ್ಕೆ ಆರಂಭ ಮಾಡಿದಾಳೆ. ಎಲ್ಲರ ಜೊತೆಯಲ್ಲಿ ಅವಳು ಕೂಡ ಓಡ್ತಾ ಇರುವಾಗ ಅರ್ಧ ವಯಸ್ಸಿನವರು, ಮಿಡಲ್ ಏಜಿನವರು ಕೂಡ ಓಡ್ತಾ ಇದ್ರು ಕೂಡ ಅವರು ಕೂಡ ಆಯಾಸವಾಯಿತು. ಮಿಡಲ್ ಏಜಿನವರು ಕೂಡ ಆಯಾಸವಾಗಿರುವಾಗ ಅವರು ಕೂಡ ಮೊದಲು ಭಾಗ ಬೇಗನೆ ಓಡಿದ್ರು. ಆದ್ರೆ ಬರ್ತಾ ಅವರು ನಿಧಾನವಾದ್ರು. ಆದ್ರೆ ಅಜ್ಜಿ ಓಡ್ತಾ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಓಡಿರುವಾಗ ಅವರ ಚಪ್ಪಲಿ ಕಟ್ಟಾಗಿ ಹೋಯ್ತು. ಅವ್ರ ಚಪ್ಪಲಿ ಮುರಿದೋಯ್ತು. ಮುರಿದೋಗಿಡ್ಕೊಳ್ಳಿ ಅಜ್ಜಿ ಆ ಚಪ್ಪಲಿ ನೋಡಿಲ್ಲ. 2 ಚಪ್ಪಲಿಯನ್ನು ಬೀಸಾಕಿದ್ಲು. ಬರಿಗಾಲಿಂದ ಓಡ್ತಾ ಇದ್ದಾಳೆ. ಆ ಅಜ್ಜಿ ಓಡ್ತಾ ಇರೋದು ನೋಡಿ ಎಲ್ಲಾ ಜನರು ಚಪ್ಪಾಳೆ ತರ್ತಾರೆ, ಎಲ್ಲ ಜನರು. ಆದ್ರೆ ಅಜ್ಜಿ ಕೇಳಿದ್ರು, ಅಜ್ಜಿ ನಿಂಗೆ ಎಲ್ಲಾ ಜನ ಚಪ್ಪಾಳೆ ತಡ್ತಾ ಇದ್ರೆ ನಿಂಗೆ ಹೆಂಗರ್ಸಿತ್ತಂದ್ರು. ನಂಗೆ ಅವ್ರು ಚಪ್ಪಾಳೆ ತಟ್ಟೋದು ನನ್ ಕೇಳ್ತಲ್ಲ. ನನ್ನ ಗಂಡನನ್ನು ನಾನು ಉಳಿಸ್ಕೋಬೇಕಾದ್ರೆ, ನನ್ನ ಯಜಮಾನನನ್ನು ನಾನು ಉಳಿಸ್ಕೋಬೇಕಾದ್ರೆ, ನಾನು ಈ ಓಟವನ್ನು ಗೆಲ್ಲಲೇಬೇಕನ್ನತಕ್ಕಂತ ಸಂಕಲ್ಪ ಮಾಡಿಕೊಂಡೆ. ಅಷ್ಟೇ ಹೊರತು ನಾನು ಗೆಲ್ಲಬೇಕು, ಇಲ್ಲದಿದ್ದರೆ ನನ್ನ ಗಂಡನ ಉಳಿಸ್ಕೊಳ್ಳಿಕ್ಕೆ ನನಗೆ ಬಹಳ ಕಷ್ಟ ಆಗ್ತದೆ, ಹಣದ ಕೊರತೆ ಇದೆ ನನಗೆ ಎಂಬುದಾಗಿ. ಈ ಒಂದು ಅನಿವಾರ್ಯ 4 ಪಕ್ಕದ ಎಲ್ಲಾ ಎಡೆಗಳಲ್ಲಿ ಬಂದಿರತಕ್ಕಂಥ ಒತ್ತಡ, ಅವಳ ಒಳಗಿರ್ತಕ್ಕಂಥ ಕೌಶಲ್ಯ, ಈ ಮಹಿಮಾಪೂರ್ವಕವಾದ ಕೌಶಲ್ಯ ಹೊರಗೆ ಬರುವಂತೆ ಮಾಡಿತ್ತು. ಈ ಮಣ್ಣಿನ ಘಟಕದಲ್ಲಿ, ಈ ಮಣ್ಣಿನ ದೇಹದಲ್ಲಿರ್ತಕ್ಕಂಥ ಆ ನಿಧಿ ನಿಕ್ಷೇಪ ಏನಿದೆ ಎಂಬುದಾಗಿ ಅವಳು ಆ ಓಟದಲ್ಲಿ ಓಡ್ತಾ ಎಲ್ಲಾ ಜನರು ಅವ್ರ ಜೊತೆಲಿ ಓಡ್ತಾ ಇದ್ದಾರೆ. ಇನ್ನು ಆದ್ರೂ ಎಷ್ಟೋ ಜನ ಓಡ್ತಾ ಇದ್ದಾರೆ. ಆದ್ರೆ ಇವಳು ತಲೆಯೊಳಗೆ ನಾನು ಪ್ರೈಸು, ಆ ಒಂದು ಬಹುಮಾನವನ್ನು ಪಡ್ಕೋಬೇಕು 5,000, ಅದರಿಂದ ನನ್ನ ಗಂಡನ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕಾಗತ್ತೆ, ನನ್ನ ಕುಟುಂಬ ಉಳಿಸ್ಕೊಳ್ಳಿಕ್ಕಾಗತ್ತೆ ಎಂಬುದ ಹೇಳ್ಕೊಂಡು ಇವಳು ಆ ಒಂದು ಸಂಕಲ್ಪ, ಆ ಒಂದು ದೃಢ ಸಂಕಲ್ಪ ಮನಸ್ಸೊಳಗೆ, ಆ ಸಂಕಲ್ಪ, ಆ ಒಂದು ಭಾವನೆ, ಆ ಪ್ಯಾಷನ್ ಅವಳಲ್ಲಿ, ಆ ಆತ್ಮವಿಶ್ವಾಸ ಏನು ಹುಟ್ಟಿ ಬಂದಿತ್ತಲ್ಲ, ಆ ಆತ್ಮವಿಶ್ವಾಸದಿಂದ ಅವಳ ಮೆದುಳೊಳಗೆ ಒಂದು ವಿಶೇಷವಾದ ದ್ರವ್ಯ ಹೊರಗೆ ಬರ್ತದೆ. ಅದಕ್ಕೆ ಆ ದ್ರವ್ಯ ಅವಳ ವಯಸ್ಸನ್ನಾಗಲಿ, ಅವಳ ಬಲಹೀನವಾದ ಸ್ಥಿತಿ ಆಗಲಿ, ಆ ಆತ್ಮವಿಶ್ವಾಸದಲ್ಲಿರ್ತಕ್ಕಂಥ ಆ ದಿವ್ಯ ಶಕ್ತಿ, ಆತ್ಮವಿಶ್ವಾಸದಲ್ಲಿರ್ತಕ್ಕಂಥ ಆ ತ್ರಾಣ, ಆ ಸ್ಟ್ಯಾಮಿನಾ ಏನಿದೆಯಲ್ಲ, ಅವಳ ಮೆದುಳಿಂದ ರಿಲೀಸ್ ಆಗಿದ್ದ ಕೂಡಲೇ ಆ ದೇಹದಲ್ಲೆಲ್ಲ ಆ ಶಕ್ತಿ ಆಟೋಮೆಟಿಕ್ಲಿ ತನ್ನಿಂದ ತಾನೇ ಕಾರ್ಯ ಮಾಡಲು ಆರಂಭಿಸ್ತದೆ. ವಿಜ್ಞಾನಿಗಳು ಅವಳ ವಿಷಯದಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ಆವಾಗ ಅರ್ಥ ಆಯ್ತು, 65 ವಯಸ್ಸಾದ್ರೂ ಕೂಡ ಮನಸ್ಸೊಳಗೆ ಒಂದು ನಂಬಿಕೆ, ಒಂದು ವಿಶ್ವಾಸ, ಒಂದು ಸಂಕಲ್ಪ ಮಾಡಿಕೊಂಡ್ರೆ
ಮನುಷ್ಯನು ಯಾವ ವಯಸ್ಸಿನಲ್ಲಿ ಬೇಕಾದರೂ ಏನು ಸಾಧನೆ ಮಾಡಬಹುದು ಅನ್ನತಕ್ಕಂಥ ಸಾಕ್ಷಿ ರೂಪಕವಾದಂತ ಆ ಅಜ್ಜಿ ನಮ್ಮ ಎಲ್ಲ ಒಂದು ಸಾಕ್ಷಿಯಾಗಿದ್ಳು, ನಮಗೊಂದು ದೊಡ್ಡ ಪಾಠವಾಗಿದ್ದಾಳೆ ನನ್ನ ಪ್ರಿಯ ಸಹೋದರಿ ಸಹೋದರೇ. ಯಾಕಂದ್ರೆ ಅವಳು ಮಾಡ್ತಕ್ಕಂಥ ಉದ್ಯೋಗ ಬೇರೆ, ಕೆಲಸ ಬೇರೆ. ಉದ್ಯೋಗ ಯಾರೋ ಒಂದು ಯಜಮಾನರ ಹತ್ರ ಹೋಗಿ ಅಥವಾ ಒಬ್ಬ ಧನಿ ಹತ್ರ ಹೋಗಿ ಕೆಲಸ ಮಾಡುವಾಗ ಅದು ಉದ್ಯೋಗ, ಅವ್ರು ಹೇಳಿರ್ತಕ್ಕಂಥ ಕೆಲಸವನ್ನು ಮಾಡ್ಬೇಕು. ಆದ್ರೆ ಕೆಲಸ ಅನ್ನೋದು ದೇವರು ಅವಳ ಒಳಗಿಟ್ಟಿರ್ತಕ್ಕಂಥ ಕೆಲಸ, ಕೌಶಲ್ಯ. ಇದು ಯಾರು ತೆಗಿಲಿಕ್ಕೆ ಆಗುದಿಲ್ಲ. ಆ ನಂತರ ಅವಳು ಆ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನದಲ್ಲಿ ಬಂದು ಅವಳು ಗೆದ್ದು 5,000 ರೂಪಾಯಿ ಪಡ್ಕೊಂಡ್ಳು. ಅವಳನ್ನು ಆ ಮಾತು 65 ವರ್ಷದ ಅಜ್ಜಿ ತನ್ನ ಗಂಡನನ್ನು ಉಳಿಸ್ಕೊಳ್ಳೋದಕ್ಕಾಗಿ 3 ಕಿಲೋಮೀಟರ್ ಪಂದ್ಯಾಟ ಓಟದಲ್ಲಿ ಗೆದ್ದು ತನ್ನ ಗಂಡನ ಪ್ರಾಣವನ್ನು ಉಳಿಸ್ಕೊಳ್ಳೋದ್ರಲ್ಲಿ ಯಶಸ್ವಿ ಆದಳು ಎಂಬುದಾಗಿ ಎಲ್ಲ ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ, ಮಾಧ್ಯಮಗಳಲ್ಲಿ ಸಾರಲ್ಪಡುತ್ತು. ಅಷ್ಟಕ್ಕೆ ಮುಗಿದೋಯಿಲ್ಲ. ಆ ಅಜ್ಜಿ ಬಹಳ ಪ್ರಯಾಸ. ಅನೇಕ ಹಿರಿಯರು, ಧನವಂತರು ಅವಳಿಗೆ ತನ್ನ ಕೈಯಿಂದ ಆಗಿದಷ್ಟು ಮತ್ತು ಬೇರೆ ಬೇರೆ ಜನರು ಬಕ್ಷಿಸಿಕೊಟ್ರು, 5,000 ಅಲ್ಲದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇದು 1 ವರ್ಷಕ್ಕೆ ಮುಗುದಿಲ್ಲ. ಮತ್ತೊಂದು ವರ್ಷ ಮತ್ತೊಂದು ಸಾರಿ ಪಂದ್ಯಾಟವನ್ನು ಇಟ್ಟಿದ್ರು. ಅದೇ ಪಂದ್ಯಾಟವನ್ನು, ಆ ಪಂದ್ಯಾಟದಲ್ಲಿ ನೀನು ಅವಾಗ ಯಾಕೆ ಆಡಿದ್ಯಾ ಅಜ್ಜಿ ಅಂತ ಕೇಳಿದ್ರೆ, ಅವಾಗ ನಮ್ಮ ಮನಿ ಬಾಡಿಗೆ ಇದೆ, ಬಾಡಿಗೆ ಮನೆಯಲ್ಲಿ ಬದುಕಬೇಕು, ನಾವು ಮನಿ ಯಾರು ತಗೊಳ್ಳೋಣ, ಏನೋ ಸ್ವಂತ ಮನಿ ಮಾಡ್ಕೊಳ್ಳೋಣ ಅಂತೇಳಿ ಆ ದಿವಸ ಆ ಒಂದು ನಿಮಿತ್ತ ಆ 2ನೇ ವರ್ಷ ಮತ್ತೊಂದು ಪಂದ್ಯಾಟದಲ್ಲಿ, ಅದೇ ಮ್ಯಾರಥಾನ್ ಪಂದ್ಯಾಟದಲ್ಲಿ ಮತ್ತು ಅಲ್ಲಿ ಕೂಡ ಪ್ರಥಮ ಸ್ಥಾನವಾಗಿ ಗೆದ್ದಳು. ಆವಾಗ ಅವಳಿಗೆ ತನ್ನ ಸ್ವಂತ ಮನೆ ಕಟ್ಕೊಳ್ಳು ಒಂದು ಅವಕಾಶವಾಯಿತು. ನನ್ನ ಪ್ರಿಯ ಸಹೋದರಿ ಸಹೋದರಿ, 3ನೇ ಸಾರಿ ಕೇಳ್ತಾರೆ ಈ ಅಜ್ಜಿಯನ್ನು. ಬಾರಾಮತಿ ಮಹಾರಾಷ್ಟ್ರದಲ್ಲಿ ನಡೆದಿರ್ತಕ್ಕಂಥ ಒಂದು ಅದ್ಭುತ ಘಟನೆ. ಆ ಅಜ್ಜಿಯನ್ನು ಕೇಳ್ತಾರೆ. 3ನೇ ವರ್ಷ ಮತ್ತೊಂದು ಆವರ್ತಿ ಅವಳು ಓಟಕ್ಕಾಗಿ ತಯಾರಾಗಿರುವಾಗ 3ನೇ ವರ್ಷ ಕೇಳ್ತಾರೆ, ಮತ್ತೆ ನಿನಗೆ ಯಾಕೆ ಈ ಕೆಲಸಕ್ಕಾಗಿ, ಈ ಒಂದು ಓಟಕ್ಕಾಗಿ ಓಡ್ತಾ ಇದ್ದಿ? ಅವರ ಮಗನು ಕೂಡ ಓಡಬಾರದೆಂಬುದಾಗಿ ಮನೆಯಲ್ಲಿ ಬಾಗಿಲು ಹಾಕಿ ಲಾಕ್ ಹಾಕಿರ್ತಾನೆ ಇವಳ ಮಗನು. ಆದ್ರೆ ಇವಳು ಅಜ್ಜಿಯವರು ಮನೆ ಒಳಗಿಂದ ಹಂಚಿಯನ್ನು ತೆಗೆದು ಮೇಲಿಂದ ಒಂದು ಗಿಡದಿಂದ ಹಾರಿ ಬಂದು ಕೆಳಗೆ ಇಳ್ಕೊಂಡು ಸೀದಾ ಮತ್ತು ತಿರುಗಿ ಆ ಪಂದ್ಯಾಟಕ್ಕೆ ಹೋಗಿ ಸೇರ್ತಾಳೆ. 3ನೇ ವರ್ಷನೂ ಅವಳು ಅಲ್ಲಿ ಓಟದಿಂದ ಪ್ರಥಮ ಸ್ಥಾನವನ್ನು ಪಡ್ಕೊಳ್ತಾಳೆ. ಅಲ್ಲಿಯೂ ಮತ್ತು ಅವಳು ತನಗೆ ಪಂದ್ಯದಲ್ಲಿ ಬರ್ತಕ್ಕಂಥ ಬಕ್ಷಿಸನ್ನು ಗೆಲ್ತಾಳೆ, ಆ ಪ್ರಶಸ್ತಿಯನ್ನು ಗೆಲ್ತಾಳೆ, ಬಹುಮಾನವನ್ನು ಗೆದ್ದುಕೊಳ್ತಾಳೆ. ಯಾಕೆ ಅಂತ ಕೇಳಿದ್ರೆ, ನನ್ನ ಮಗನಿಗೆ ಯಾವುದೊಂದು ಒಳ್ಳೆ ಕೆಲಸ ಇಲ್ಲ, ಆ ಒಳ್ಳೆ ಕೆಲಸ ಹಚ್ಚಬೇಕಾದ್ರೆ ದುಡ್ಡು ಬೇಕಲ್ಲಮ್ಮ, ಅದಕ್ಕಾಗಿ ನನ್ನ ಮಗ ಒಂದು ಒಳ್ಳೆ ಕೆಲಸ ಮಾಡಲಿ. ಒಂದು 65 ವರ್ಷ ಆದ್ಮೇಲೆ, ಈಗ 65, 66, 67, 68 ವರ್ಷ ಅಂದ್ರೆ 3 ವರ್ಷ ಕಾಲ, 67ನೇ ವರ್ಷಕ್ಕೂ ಅವಳು ಓಡಿ ಪಂದ್ಯಾಟದಲ್ಲಿ ಗೆದ್ದು. ಈ ಒಂದು ವಿಶೇಷವಾದಂತ ಭೌತಿಕವಾದಂತ ಈ ಅದ್ಭುತ ಶಕ್ತಿ ಅವಳೊಳಗಿಂದ ಹೇಗೆ ಬಂದಿತ್ತು ಎಂಬುದಾಗಿ ನಾನು ಅಧ್ಯಯನ ಮಾಡ್ತಿರುವಾಗ, ಕೆಲವು ವಿಜ್ಞಾನಿಗಳು ಹೇಳ್ತಾರೆ, ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಒಂದು ಆತ್ಮವಿಶ್ವಾಸ ಬಂದ್ಬಿಟ್ರೆ, ಅದಕ್ಕಾಗಿ ಡೂ ಆರ್ ಡೈ, ಕರೋ ಯಾ ಮರೋ, ಸಾಯ ಏನಾದ್ರು ಶತಾಯಗತಾಯವಾಗಲಿ ಏನೇ ಆಗಿರಲಿ ನಾನು ಗೆಲ್ಲಬೇಕನ್ನತಕ್ಕಂಥ ಸಂಕಲ್ಪ, ಗೆಲ್ಲದೇ ಇದ್ರೆ ನನ್ನ ಗಂಡನ ಬದುಕುವುದಿಲ್ಲ ಅನ್ನತಕ್ಕಂಥ ಆ ಒಂದು ಸಂಗತಿ, ಆ ಒಂದು ಅನಿವಾರ್ಯವಾದಂಥ ಪರಿಸ್ಥಿತಿ ಅವಳ ಒಳಗೆ, ಆ ಭೌತಿಕವಾದಂಥ ಶಕ್ತಿಯ ರಾಸಾಯನ, ಆ ಕೆಮಿಕಲ್ ಮೈಂಡ್ ಇಂದ ರಿಲೀಸ್ ಆಗಿರುವಾಗ ಆ ದೇಹದಲ್ಲಿ ಒಂದು ವಿಶೇಷವಾದಂತ ಉತ್ಸಾಹ, ಒಂದು ವಿಶೇಷವಾದಂತ ಚೈತನ್ಯ, ಒಂದು ವಿಶೇಷವಾದಂತ ಹುಮ್ಮಸ್ಸ ತುಂಬಿರುತ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕೆ ಪ್ರಸಂಗಿ ಪುಸ್ತಕದಲ್ಲಿ ಪ್ರತಿಯೊಬ್ಬನಿಗೆ ದೇವರು ಇಟ್ಟಿದ್ದಾನೆ. ನನ್ನ ಪ್ರಿಯ ಸಹೋದರಿ, ನಾನು ಕ್ರಿಶ್ಚಿಯನ್ಸ್ಗೆ ಮಾತ್ರ ಹೇಳ್ತಾ ಇಲ್ಲ, ನಾನು ಕ್ರೈಸ್ತವರಿಗೆ ಮಾತ್ರ ಹೇಳ್ತಾ ಇಲ್ಲ. ನನ್ನ ಪ್ರಿಯ ಸಹೋದರಿ, ಪ್ರತಿಯೊಬ್ಬನಲ್ಲಿ ಇದೆ ಅದು. ಆದ್ರೆ ಬದುಕುತ್ತಿರುವ ಜೀವನದಲ್ಲಿ ದೇವರು ಹೇಗೆ ಮನುಷ್ಯನ ಬದುಕುವಂತೆ ಮಾಡ್ಬೇಕೆಂಬುದಾಗಿ ಅಲ್ಲೇ ಹೇಳಿದೆ ನೋಡ್ರಿ, ಲೈವ್ ನಲ್ಲಿ ಅಲ್ಲೇ ಹಾಕಿದ್ರು ನೋಡ್ರಿ. ಹೋದ್ರೆ ಅಮ್ಮ 3ನೇ ಅಧ್ಯಾಯ, ಪ್ರಸಂಗಿ ಪುಸ್ತಕ 3ನೇ ಅಧ್ಯಾಯ 9ರಿಂದ 14ವರೆಗೆ ಅದ್ಭುತವಾದಂತ ಮಾತುಗಳಿದೆ. ಅದನ್ನು ನಾವು ನೋಡೋಣ, ಬಹಳ ಜಾಗ್ರತೆಯಿಂದ ಗಮನಿಸೋಣ. ನಾವು ಅಂದ್ರೆ ಮನುಷ್ಯನು ದುಡಿಯೋದ್ರಲ್ಲಿ, ಪ್ರಯಾಸ ಪಡುವುದರಲ್ಲಿ, ದುಡಿಯೋವನಿಗೆ ಅವನ ಕೆಲಸದಲ್ಲಿ ಅವನಿಗೆ ಲಾಭವೇನು? ಜಾಬ್ ಬೇರೆ, ಉದ್ಯೋಗ ಬೇರೆ, ದುಡಿಮೆ ಬೇರೆ, ಓಕೆ, ಕೆಲಸ ಬೇರೆ. ಅದರಲ್ಲಿ ಅವನಿಗೆ ಕೊಡಲಾಗಿರ್ತಕ್ಕಂಥ ಕೆಲಸ, ಅವನಿಗೆ ದೇವರು ಒಳಗಿಟ್ಟಿರ್ತಕ್ಕಂಥ ಆ ಕೌಶಲ್ಯ, ಆ ಸ್ಕಿಲ್, ಆ ಒಂದು ತಲಾಂತು, ಆ ಪ್ರತಿಭೆ, ಅದನ್ನು ಅಭ್ಯಾಸಿಸುವಂತೆ ಮಾನವರಿಗೆ, ಮಾನವ ಅಂದ್ರೆ ಸ್ತ್ರೀ ಪುರುಷರು, ಮಾನವರಿಗೆ ದೇವರು ಕೊಟ್ಟ
ಪ್ರಯಾಸವನ್ನು ನಾನು ಕಂಡಿದ್ದೇನೆ. ಕೆಲಸವನ್ನು, ದೇವರು ಕೊಟ್ಟ ಕೌಶಲ್ಯವನ್ನು, ದೇವರು ಕೊಟ್ಟ ಕೆಲಸವನ್ನು, ಪ್ರತಿಭೆಯನ್ನು ನಾನು ಕಂಡೆನೆಂಬುದಾಗಿ ಸಲ್ಮೋನು ಜ್ಞಾನಿ ಇದನ್ನು ಬರೀತಾ ಇದ್ದಾನೆ. ತನ್ನ ಸಮಯದಲ್ಲಿ ಪ್ರತಿಯೊಂದನ್ನು ನೋಡ್ರಿ, ಆಯಾ ಸಮಯದಲ್ಲಿ ತನ್ನ ಸಮಯದಲ್ಲಿ ಪ್ರತಿಯೊಂದನ್ನು ಆತನು ಸುಂದರವಾಗಿ ಮಾಡಿದ. ಆ ಕರ್ತನಾದ ದೇವರು ಅದನ್ನು ಸುಂದರವಾಗಿ ನಿರ್ಮಾಣ ಮಾಡಿದ್ದಾನೆ. ಆದಿಯಿಂದ ಅಂತ್ಯದವರೆಗೂ ಆದಿಯಿಂದ ಅಂತ್ಯದವರೆಗೂ ದೇವರು ನಡೆಸುವ ಕೆಲಸವನ್ನು ದೇವರು ನಡೆಸುವ ಕೆಲಸವನ್ನು ಯಾವ ಮನುಷ್ಯನು ಯಾವ ಮನುಷ್ಯನೂ ಅದನ್ನು ಗ್ರಹಿಸ್ಲಿಕ್ಕಾಗಲ್ಲ. ಅವರ ಹೃದಯದಲ್ಲಿ ಆತನು ಅವರ ಹೃದಯದಲ್ಲಿ ಆತನು ಲೋಕವನ್ನಿಟ್ಟಿದ್ದಾನೆ. ಲೋಕವು, ಅವರ ಹೃದಯದಲ್ಲಿ ಆತನು ಆ ಸಂಕಲ್ಪನು, ಅವರ ಹೃದಯದಲ್ಲಿ ಆತನು ಆ ನಿತ್ಯತ್ವ, ಇಂಗ್ಲಿಷ್ ಅಲ್ಲಿ ಎಟರ್ನಿಟಿ, ಆ ನಿತ್ಯತ್ವ, ಹೃದಯದಲ್ಲಿ ಆ ವಿಶ್ವಾಸ ಎಂಬ ಆ ನಿತ್ಯತ್ವವನ್ನು ಅವರೊಳಗಿಟ್ಟಿದ್ದಾನೆ. ಆ ಹೃದಯದೊಳಗಿರ್ಕ ಆ ನಿತ್ಯತ್ವದ ಆ ವಿಶ್ವಾಸ, ಆ ನಂಬಿಕೆ, ಆ ಒಳಗಿರ್ತಕ್ಕಂಥ ನಂಬಿಕೆ ಅಸಂಭವವಾದ ಕಾರ್ಯಗಳನ್ನು ಮಾಡತಕ್ಕಂಥ ಸಾಮರ್ಥ್ಯ 65 ವರ್ಷ ಆದ ನಂತರ ಕೂಡ ಅವಳು ಮಾಡಿ ತೋರಿಸಿದಲ್ಲ. ಅಂದ್ರೆ ನಾನು ಹೇಳ್ತೇನೆ, ನನ್ನ ಕರ್ತನಾದ ದೇವರ ವಾಕ್ಯವು ಎಷ್ಟು ಸತ್ಯವಾಗಿ ಪ್ರತಿ ಮಾನವನಲ್ಲಿದೆ ಎಂಬುದಾಗಿ ಇದು ಬರೆಯಲ್ಪಟ್ಟಿದೆ. ಮುಂದೆ ಹೋದ್ರಮ್ಮ, ಒಬ್ಬನು ಸಂತೋಷಿಸಿ ತನ್ನ ಜೀವ ನೋಡ್ರಿ, ಒಬ್ಬನು, ನೋಡ್ರಿ ದೇವರ ಚಿತ್ತ ನೋಡ್ರಿ, ಒಬ್ಬನು ತನ್ನ ಜೀವಮಾನದಲ್ಲೆಲ್ಲ ಸಂತೋಷಿಸಿ ಒಳ್ಳೆಯದನ್ನು ಮಾಡುವುದೇ ಹೊರತು ಒಳ್ಳೆದನ್ನು, ಅಂದ್ರೆ ಒಳ್ಳೆ ಕೆಲಸಗಳನ್ನು ಮಾಡುವುದೇ ಹೊರತು ಅವುಗಳಲ್ಲಿ ಯಾವ ಮೇಲು ಮತ್ತು ಹಲೋ, ನಾನು ಕೊಟ್ಟಿದ್ದ ಇದರಲ್ಲಿ ಓದ್ತಾ ಇದ್ದಾರೆ ನೀವು, ಅಲ್ಲೇ ಚೇಂಜ್ ಮಾಡಿದ್ರೆ ಸ್ವಲ್ಪ ಇದು ವಚನ ಪರವಾಗಿಲ್ಲ, ಹೌದ್ರಿ, ಪರವಾಗಿಲ್ಲ. ಮತ್ತೊಂದು ಸರ್ ಹೋದ್ರಿ, ಅಷ್ಟೇ ಮಾತು. ಪ್ರೈಸ್ ಲಾರ್ಡ್ ಜೀಸಸ್. ಒಬ್ಬನು ಸಂತೋಷಿಸಿ ಒಬ್ಬನು ಸಂತೋಷಿಸಿ ತನ್ನ ಜೀವಮಾನ ಕಾಲ, ನೋಡ್ರಿ ಸಂತೋಷ, ದೇವ್ರ ಚಿತ್ತ ನೋಡ್ರಿ, ಒಬ್ಬನು ಸಂತೋಷಿಸಿ ತನ್ನ ಜೀವಮಾನ ಕಾಲವೆಲ್ಲ ಒಳ್ಳೆಯದನ್ನು ಮಾಡೋದೇ ಹೊರತು ಮತ್ತು ಯಾವುದರಲ್ಲಿ ಅವನಿಗೆ ಸುಖವಿಲ್ಲವೆಂದು ನಾನು ಬಲ್ಲೆನು ಎಂಬುದಾಗಿ ಪ್ರಸಂಗಿ ಜ್ಞಾನಿ ಹೇಳ್ತಾ ಇದ್ದಾನೆ, ಆತ್ಮದಿಂದ ತುಂಬಿ. ನೆಕ್ಸ್ಟ್ ಪ್ರತಿಯೊಬ್ಬನು ಅಂಡರ್ಲೈನ್ ಮಾಡಿ, ಪ್ರತಿಯೊಬ್ಬನಂದ್ರೆ ಮಾನವನಾಗಿರೋ ಪ್ರತಿಯೊಬ್ಬನು, ಮನುಷ್ಯರಂದ್ರೆ ಮನುಷ್ಯ ಪುತ್ರರಂದ್ರೆ ಪ್ರತಿಯೊಬ್ಬನು ಮಾನವರು, ಪ್ರತಿಯೊಬ್ಬನು ಅನ್ನಪಾನಗಳನ್ನು ಮಾಡುವುದೇ ತನ್ನ ಎಲ್ಲಾ ಪ್ರಯಾಸಗಳಲ್ಲಿ, ತನ್ನ ಎಲ್ಲಾ ದುಡಿಮೆಗಳಲ್ಲಿ, ತನ್ನ ಎಲ್ಲಾ ಕೆಲಸಗಳಲ್ಲಿ ಮೇಲು ಸುಖವನ್ನು ಅನುಭವಿಸುವುದೇ ದೇವರ ದಾನದಿಂದಲೇ. ದೇವರು ಮಾಡುವುದೆಲ್ಲದು ಶಾಶ್ವತವಾಗಿರುವುದೆಂದು ನಾನು ಬಲ್ಲೆನು. ಇದರಲ್ಲಿ ಒಳಗೆ ಯಾವುದನ್ನು ಸೇರಿಸಬಾರದು, ಯಾವುದನ್ನು ತೆಗೆಯಬಾರದು. ಅಂದ್ರೆ ಅಷ್ಟೇ ಸಾಕು. ಥ್ಯಾಂಕ್ ಯು. ದೇವರು ಮಾಡೋದನ್ನು ಅದು ಶಾಶ್ವತವಾಗಿದೆ. ನನ್ನ ಪ್ರಿಯ ಸಹೋದರರೇ, ಇದು ಪ್ರತಿಯೊಂದು ಮನುಷ್ಯ, ಇಂಗ್ಲಿಷ್ ಅಲ್ಲಿ ಬಹಳ ಚೆನ್ನಾಗಿದೆ, ಎವ್ರಿ, ಮೈ ಗುಡ್ನೆಸ್, ಪ್ರೈಸ್ ಲಾರ್ಡ್ ಜೀಸಸ್, ಎಷ್ಟು ಸುಂದರವಾಗಿ ಬರಲ್ಪಟ್ಟಿದೆ ಈ ಮಾತು. And also that every man should eat and drink and enjoy the good of all his labor. It is the gift of God. Hallelujah. ಇದು ದೇವರ ವರವಾಗಿದೆ. ಪ್ರತಿ ಮಾನವನು, ಕ್ರೈಸ್ತವರಿಗೆ ಮಾತ್ರ ಈ ಬೈಬಲ್ ಅಲ್ಲ ನನ್ನ ಪ್ರಿಯ ಸಹೋದರ. This Bible is not belonging to only the Christians or Jews or believers, that's all. This Bible belongs to the all humankind, my dear brother. ಮಾನವ ಎಲ್ಲಾ ಜಾತಿಗಳಿಗಾಗಿ ಈ ಬೈಬಲ್ ಬರೆಯಲ್ಪಟ್ಟಿದೆ ನನ್ನ ಪ್ರಿಯ. ಯಾಕಂದ್ರೆ ದೇವರು ಈ ಮಾನವನನ್ನು ಸೃಷ್ಟಿಸಿರುವುದರಿಂದ. ನನ್ನ ಪ್ರಿಯ ಸಹೋದರ, ಒಂದೊಂದು ಶಬ್ದಗಳಲ್ಲಿ ನಾನು ಅದ್ಭುತವಾದಂತಹ ಕಾರ್ಯ ತೋರಿಸಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ವಾಟ್ ಮ್ಯಾನ್ ಹ್ಯಾಸ್ ಅ ವರ್ಕರ್ ಫ್ರಮ್ ದಟ್ ಇನ್ ವಿಚ್ ಹಿ ಲೇಬರ್, ಅವನಿಗೆ ಮನುಷ್ಯನು ಮಾಡುವ ಕೆಲಸಗಳಲ್ಲಿ ಅವನಿಗೆ ಏನು ಲಾಭವಿದೆ? ದೇವರು ಅವನಿಗೆ ಕೊಟ್ಟ ಕೆಲಸ ಬೇರೆ, ಜಾಬ್ ಬೇರೆ. ಜಾಬ್ ಅಂದ್ರೆ ನಾವು ಒಂದು ಧನಿ ಹತ್ರ ಹೋಗಿ ಆತನ ಕೆಲಸವನ್ನು, ಆತನ ಮಾಡತಕ್ಕಂಥ ಕೆಲಸಕ್ಕೆ ನಾವು ಉದ್ಯೋಗಸ್ಥರಾಗಿ ಕೆಲಸ ಮಾಡುವುದೇ ಅದು ಉದ್ಯೋಗ ಎಂಬುದಾಗಲಿ. ಉದ್ಯೋಗ ಬೇರೆ, ದೇವರು ಕೊಟ್ಟ ಕೆಲಸ ಬೇರೆ. ಜಾಬ್ ಮಾಡುವಾಗ ನಮಗೆ ಸಂಬಳ ಸಿಗ್ತದೆ, ಆದ್ರೆ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಆ ಒಂದು ಪ್ರತಿಭೆ, ಆ ಒಂದು ಕೆಲಸ ಮಾಡುವಾಗ ನಮಗೆ ತೃಪ್ತಿ, ನಮಗೆ ಸಂತೃಪ್ತಿ, ಅದರಿಂದ ನಮಗೆ ಗೌರವ ಸಿಗ್ತದೆ. ಅದಕ್ಕೆ ಯಾವುದೋ ಒಳ್ಳೆ ಕೆಲಸ ಮಾಡಿ, ಕೆಟ್ಟ ಕೆಲಸ ಅಲ್ಲ, ಕೆಟ್ಟ ಕೆಲಸದ ಹೆಸರು ಕೆಟ್ಟೋಗ್ತದೆ, ಮನಃಶಾಂತಿ ಕೆಟ್ಟೋಗ್ತದೆ ಮತ್ತು ಮಾನ ಕೆಟ್ಟೋಗ್ತದೆ. ಆ ಸುಖ ನಿನಗೆ ದೊರಕಲ್ಲ. ಪ್ರೈಸ್ ಲಾರ್ಡ್, ಆ ಸುಖ ನಿನಗೆ ದೊರಕಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯ,
ನನ್ನ ಪ್ರಿಯ ಸಹೋದರಿ ಸಹೋದರಷ್ಟು ಆಸಕ್ತಿಯಿಂದ ಕೇಳ್ತಾರೆ, ಇಂಥ ಅದ್ಭುತವಾದಂತಹ ಕಾರ್ಯ ದೇವರು ಮಾಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ. ಅದ ಕಾರಣ ಇನ್ನೆಕ್ಸ್ಟ್ ನೋಡ್ತಾ ಮತ್ತೆ ಓದ್ರಮ್ಮ, ಈಗ ಮೊದಲಿಂದ ಓದ್ತಾ ಬರ್ತೀರಿ ಒಂದೊಂದಾಗಿ ನನಗೆ, ಅವಾಗ ನಾನು ಅದರೊಳಗೆ ಶಬ್ದಗಳನ್ನು ಅದ್ಭುತವಾದಂತಹ ವರ್ಣನೆ. ಆಮೇಲೆ ಅಲ್ಲೇ ಹೇಳಲಾಗಿದೆ, ಐ ಹ್ಯಾವ್ ಸೀನ್ ದ ಗಾಡ್ ಗಿವನ್ ಟಸ್ಕ್ ವಿತ್ ವಿಚ್ ದ ಸನ್ಸ್ ಆಫ್ ದ ಮ್ಯಾನ್ ಆರ್ ಟು ಬಿ ಆಕ್ಯುಪೈಡ್. ಆಕ್ಯುಪೈಡ್ ಅಂದ್ರೆ ಓದಿ. ನಾನು ಪ್ರಯಾಸ ಪಡುವುದರಲ್ಲಿ ದುಡಿಯುವವನಿಗೆ ಲಾಭವೇ ಇದೆ. ನೆಕ್ಸ್ಟ್, ಅದನ್ನೇ ಅಭ್ಯಾಸಿಸುವಂತೆ ಮನುಷ್ಯಕುಲ ಪ್ರತಿಯೊಬ್ಬನಿಗೆ ದೇವರು ಅದಕ್ಕಾಗಿ ದೇವರು ಮನುಷ್ಯನಿಗೆ ಕೊಟ್ಟಿರುವ ಕೆಲಸ, ಮನುಷ್ಯನಿಗೆ ಕೊಟ್ಟಿರತಕ್ಕಂತ ತಲಾಂತು, ಮನುಷ್ಯನಿಗೆ ಕೊಟ್ಟಿರತಕ್ಕಂತ ಒಂದು ಪ್ರತಿಭೆ ಅದರೊಳಗೆ ಅಭ್ಯಾಸಿಸುವಂತೆ ಕೆಲಸವನ್ನು ನಾನು ಕಂಡಿದ್ದೇನೆ. ಅದರೊಳಗೆ ಅಭ್ಯಾಸಿಸುವಂತ ಒಂದು ಕೆಲಸವನ್ನು ದೇವರು ಕೊಟ್ಟ, ಮನುಷ್ಯನಲ್ಲಿ ಕೊಟ್ಟ ಆ ಕೆಲಸವನ್ನು ನಾನು ಕಂಡೆನು. ನನ್ನ ಸಮಯದಲ್ಲಿ ಪ್ರತಿಯೊಂದನ್ನು ಈಗ ನೋಡ್ರಿ, ತನ್ನ ಸಮಯದಲ್ಲಿ, ಈಗ ನೋಡ್ರಿ ಅವ್ರಿಗೆ 65 ವರ್ಷದ ಸಮಯದಲ್ಲಿ ಅವಳು ಸ್ಕೂಲು ಕಾಲೇಜಿನಲ್ಲಿ ಇರುವಾಗ ಮಾಡಬೇಕಾಗಿತ್ತು ಅದು. ಆದ್ರೆ ಇಂಟ್ರೆಸ್ಟಿಂಗ್ ಇದೆ, ಗಾಡ್ ಹ್ಯಾಸ್ ಮೇಡ್ ಎವ್ರಿಥಿಂಗ್ ಬ್ಯೂಟಿಫುಲ್ ಇನ್ ಇಟ್ಸ್ ಓನ್ ಟೈಮ್. ದೇವರು ತನ್ನ ಸಮಯದಲ್ಲಿ, ತನ್ನ ಸಮಯಕ್ಕೆ ತಕ್ಕಂತೆ ಎಲ್ಲವೂ ಬಹು ಸುಂದರವಾಗಿ ನಿರ್ಮಾಣ ಮಾಡಿದನಂತೆ. 65ನೇ ವರ್ಷದಲ್ಲಿ ಅವಳೊಳಗಿರ್ತಕ್ಕಂಥ ಆ ಪ್ರತಿಭೆ, ಆ ಮಹಿಮೆ, ದೇವರಿಟ್ಟಿರ್ತಕ್ಕಂಥ ಆ ಮಣ್ಣಿನ ಘಟಕದಲ್ಲಿ ಆ ನಿಧಿ ನಿಕ್ಷೇಪ. ಪ್ರೈಸ್ ಲಾರ್ಡ್ ಜೀಸಸ್. ಒಂದು ಸಂಕಟ ಅವಳನ್ನು ಎದುರಿಸಿರುವಾಗ ಆ ಸಂಕಟವನ್ನು ಅವಳು ಸವಾಲಾಗಿ ತೆಗೆದುಕೊಂಡು, ನಾನು ಸಾಲವನ್ನು ತೆಗೆದಿಲ್ಲ, ನಾನು ಎದೆ ಪರಿಸ್ಥಿತಿಯಲ್ಲಿ ಸಾಲವನ್ನು ತೆಗೆದಿಲ್ಲ, ನಾನು ಈ ಓಟದಲ್ಲಿ ಗೆದ್ದೆ, ನಾನು ಅದನ್ನು ನನ್ನ ಗಂಡನಿಗೆ ಚಿಕಿತ್ಸೆಯನ್ನು ಪಡ್ಕೊಳ್ತೀನಿ ಎಂಬುದಾಗಿ ಅಂದುಕೊಂಡಿರ್ತಕ್ಕಂಥ ಆ ಸಂಕಲ್ಪ, ಆ ಆತ್ಮವಿಶ್ವಾಸ ಅವಳು ಇವತ್ತು ರಾಷ್ಟ್ರದಲ್ಲಿ ಅಷ್ಟೇ ಅಲ್ಲದೆ ವಿಶ್ವವ್ಯಾಪ್ತಿಯಲ್ಲಿ ಅವಳ ಜೀವನದ ಆ ಒಂದು ಘಟನೆ ವೈರಲ್ ಆಗಿಬಿಟ್ಟಿದೆ, ಖ್ಯಾತವಾಗಿಬಿಟ್ಟಿದೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಹಲ್ಲೆಲೂಯ. ಯಾಕಂದ್ರೆ ದೇವರು ಕೊಟ್ಟ ಕೆಲಸವನ್ನು ಅಭ್ಯಾಸ ಮಾಡ್ತಿರುವಾಗ ತನ್ನ ಕಾಲಕ್ಕೆ ಒಂದು ದಿವಸ ಉನ್ನತ ಸ್ಥಿತಿಗೆ ತರ್ತಾರೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಅನೇಕ ಜನರು ನಾವು ಕೂಡ ನಮಗೆ ಕೊಟ್ಟಿರ್ತಕ್ಕಂಥ ತಲಾಂತಗಳನ್ನು ಅಷ್ಟಕ್ಕೆ ಅರ್ಧಕ್ಕೆ ಬಿಟ್ಟು ಹೌದು ನಾನು ಖಾಲಿ ಇದಕ್ಕೆ ಹುಟ್ಟಿದ್ದೀನಿ ಎಂಬುದಾಗಿ ಅಲ್ಲಂತೆ ಅಂತಲ್ಲ. ದೇವರು ಪ್ರತಿಯೊಂದು ಮನುಷ್ಯನಲ್ಲಿ ಈ ಮಣ್ಣಿನ ಘಟಕದಲ್ಲಿ ಆ ನಿಧಿ ನಿಕ್ಷೇಪ ಇಟ್ಟಿದ್ದಾನೆ. ಯಾವಾಗ ಅದರ ಮೇಲೆ ಒತ್ತಡ ಬರ್ತದೋ ಆವಾಗ ಒಳಗಿರ್ತಕ್ಕಂಥ, ಯಾವಾಗ ಸಂಕಟಗಳು, ಸಮಸ್ಯೆಗಳು, ಬಾಧೆಗಳು 4 ಎಲ್ಲಾ ಎಡೆಗಳಿಂದ ಅವರ ಮೇಲೆ ಒತ್ತಡ ಬರ್ತದೋ ಆವಾಗ ಒಳಗಿರ್ತಕ್ಕಂಥ ಆ ನಿತ್ಯವಾದ ಮಹಿಮೆಯುಳ್ಳ ಆ ಒಂದು ತಲಾಂತು ಹೊರಗೆ ಬರ್ತದೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಇಂಟ್ರೆಸ್ಟಿಂಗ್ ನೋಡ್ರಿ, ಎಷ್ಟು ಚೆನ್ನಾಗಿದೆ. ಮತ್ತೆ ಮುಂದೆ ಓದ್ತಿರಮ್ಮ. ಆತನು ಸುಂದರವಾಗಿ ಮಾಡಿದ್ದಾನೆ. ಆತನ ಖಂಡಿತವಾಗಿ ದೇವರು ಎಲ್ಲವನ್ನು ಸುಂದರವಾಗಿ ಮಾಡಿದ್ದಾನೆ. ಆ ಮನುಷ್ಯನ ಆದಿಯಿಂದ ಅಂತ್ಯದವರೆಗೂ ದೇವರು ಆ ಮನುಷ್ಯನಲ್ಲಿ ನಡೆಸುವ ಕೆಲಸ ಯಾವ ಮಾನವನು ಗ್ರಹಿಸ್ಲಿಕ್ಕೆ ಆಗುದಿಲ್ಲ. ಆದ್ರೆ ಕೊನೆಗೆ ದೇವರು ಇವರು ಒಳಗಿಟ್ಟಿರುವ ಅದನ್ನು ಯಾವ ಮನುಷ್ಯನ ಗ್ರಹಿಸ್ಲಿಕ್ಕಾಗಿಲ್ಲ. ಆದ್ರೆ ಅದು ತನ್ನ ಕಾಲಕ್ಕೆ, ತನ್ನ ಸಮಯಕ್ಕೆ ಅದನ್ನು ಹೊರಗೆ ಬರುವಂತೆ ಮಾಡಿದರೆ. ಮುಂದೆ ಒಬ್ಬನು ನೋಡ್ರಿ, ದೇವರ ಚಿತ್ತ ನೋಡ್ರಿ, ಮಾನವನು ಅವನೊಬ್ಬನಂದ್ರೆ ಯಾರು? ಕ್ರಿಶ್ಚಿಯನ್ ಅಲ್ಲ. ಒಬ್ಬನಂದ್ರೆ ಯಾರು? ಯಹೂದಿ ಅಲ್ಲ. ಒಬ್ಬನಂದ್ರೆ ಯಾರು? ಇಸ್ರಾಯೇಲಿ ಅಲ್ಲ. ಒಬ್ಬನಂದ್ರೆ ಪ್ರತಿ ಯಾರೇ ಒಬ್ಬನು, ಇಂಗ್ಲಿಷಲ್ಲಿ ಅ ಮ್ಯಾನ್. ಒಬ್ಬನು ಸಂತೋಷಿಸಿ ತನ್ನ ಜೀವಮಾನದಲ್ಲೆಲ್ಲ ಒಬ್ಬನು ಸಂತೋಷಿಸಿ ತನ್ನ ಜೀವಮಾನದಲ್ಲೆಲ್ಲ ಒಳ್ಳೆದನ್ನೇ ಮಾಡೋದೇ ಹೊರತು ಮತ್ತು ಯಾವುದರಲ್ಲಿಯೂ ಅವನಿಗೆ ಸುಖವಿಲ್ಲವೆಂದು ನಾನು ಕಂಡೇನೆಂಬುದಾಗಿ ಸೊಲೊಮೋನನು ಜ್ಞಾನಿ ಉಲ್ಲೇಖನೆ ಮಾಡ್ತಾ ಇದ್ದಾನೆ. ಮುಂದೆ ಪ್ರತಿಯೊಬ್ಬನು ಅನ್ನಪಾನಗಳನ್ನು ಮಾಡುವುದೇ ತನ್ನ ಎಲ್ಲಾ ಪ್ರಯಾಸಗಳಿಂದ, ತನ್ನ ಎಲ್ಲಾ ದುಡಿಮೆಗಳಿಂದ ಮೇಲನ್ನೇ ಅನುಭವಿಸಬೇಕೆಂದು ದೇವರ ವರವಾಗಿದೆ. ಅದು ಇಟ್ಸ್ ಎ ಗಿಫ್ಟ್ ಫ್ರಮ್ ಗಾಡ್, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್. ದೇವರ ಮಕ್ಕಳು, ಮುಂದೆ ದೇವರು ಮಾಡುವುದೆಲ್ಲವೂ ಅದು ಶಾಶ್ವತವಾಗಿದೆ. ನಾನು ಬಲ್ಲೆನು. ಥ್ಯಾಂಕ್ ಯು. ಸಾಕು, ಮುಂದೆ ಓದ್ತೀರಿ, ಪರವಾಗಿಲ್ಲ, ಓದ್ತೀರಿ. ಅದನ್ನು ಯಾವುದು ಸೇರಿಸಲಿಕ್ಕೆ ಆಗುದಿಲ್ಲ, ಅದರಲ್ಲಿ ಯಾವುದು ತೆಗೀಲಿಕ್ಕೆ ಆಗಬಾರ್ದು. ಆಮೇಲೆ ಮುಂದೆ ಮನುಷ್ಯರು, ಮಾನವರು ಅಂದ್ರೆ ಎಲ್ಲಾ ಮಾನವರು ಆತನ ಎದುರಿನಲ್ಲಿ ಭಯಭಕ್ತಿಯಿಂದ, ಭಯ ಅಂದ್ರೆ ಏನು? ಒಂದು ಆತಂಕವಾದಿಗೆ ನೋಡಿ ಭಯ ಪಡುವುದಿಲ್ಲ, ಭಯಭಕ್ತಿಯಿಂದ ಆರಾಧನೆ ಪೂರ್ವಕವಾಗಿ ಆತನ ಮಾತಿಗೆ ವಿಧೇಯತೆಯಿಂದ ನಡ್ಕೊಂಡ್ರೆ ನಾವು ನಮ್ಮ ಜೀವನದಲ್ಲಿ ಪಾಪ, ದ್ರೋಹ, ಅಪರಾಧ ಯಾವಾಗ ನೋಡಿದ್ರೆ ದ್ವೇಷ, ಅಸೂಯೆ, ಕೈ ಕ್ಷಮಿಸಲಾರದಂತ ಮನಸ್ಸಿಟ್ಟುಕೊಂಡು ಇರೋದಲ್ಲ, ಕೊಳಕು ಬುದ್ಧಿಯನ್ನು ಇಟ್ಕೊಳ್ಳೋದಲ್ಲ.
ದೇವ್ರ ಮಕ್ಕಳೇ, ಶುದ್ಧ ಮನಸ್ಸಿಟ್ಕೊಳ್ಬೇಕು. ಅದಕ್ಕಾಗಿ ಇವಳು ಮೊದಲನೇ ವರ್ಷ ಪ್ರಥಮವಾಗಿ ಗೆದ್ದಳು, ಮತ್ತು 2ನೇ ವರ್ಷ ಕೂಡ ಪಂದ್ಯಾಟ ಬಿಟ್ಟಿದ್ರು. 2ನೇ ವರ್ಷ ಕೂಡ ಪಂದ್ಯಾಟವನ್ನು ಗೆದ್ಲು. 3ನೇ ವರ್ಷನೂ ಪಂದ್ಯಾಟ ಇಟ್ರು. 3ನೇ ವರ್ಷನೂ ಪಂದ್ಯಾಟ ಇಟ್ರು. ಅವಳನ್ನು 2ನೇ ವರ್ಷ ಗೆಲ್ಲಲಿಕ್ಕೆ ಯಾಕೆ ಗೆದ್ದಿದೆ ಅಂತ ಹೇಳಿದ್ರೆ, ಯಾಕೆ ನೀನು ಬಂದಿದ್ರೆ, ಬಾಡಿಗೆ ಮನೇಲಿದ್ದೇನೆ, ಮನೆ ಕಟ್ಕೋಬೇಕಂತೇಳಿ, ಅದಕ್ಕಾಗಿ ನಾನು ಆ ಪಂದ್ಯಾಟದಲ್ಲಿ 3ನೇ ಸಾರಿ ಕೇಳಿರುವಾಗ, 3ನೇ ಸಾರಿ ಯಾಕೆ ನೀನು ಮತ್ತೆ ಬಂದಿದ್ಯಮ್ಮ, ಈಗ ಬಹಳ ವಯಸ್ಸಾಗಿತ್ತಲ್ಲಮ್ಮ, ಇರ್ಲಿ ಅಂತೇಳಿ, ಇಲ್ಲ ನನ್ನ ಮಗನಿಗೆ ಒಳ್ಳೆ ಕೆಲಸ ಬೇಕು, ಆ ಕೆಲಸಕ್ಕಾಗಿ ದುಡಿಬೇಕು ಎಂಬುದಾಗಿ 3ನೇ ಸಾರಿ ಗೆದ್ರು. ಇದು ಪತ್ರಿಕೆಗಳಲ್ಲಿ, ಮಾಧ್ಯಮದಲ್ಲಿ ಬೆಂಕಿ ಅಂಟುಕೊಂಡಿದ್ದಂತೆ ವಿಶ್ವ ದೇಶದಲ್ಲಿ, ದೇಶ ವಿದೇಶಗಳಲ್ಲಿ ಹರಡಿಕೊಳ್ಳುವಾಗ ಈ ಮಾತನ್ನು ಹೈದರಾಬಾದ್ನಲ್ಲಿರತಕ್ಕಂಥ ಒಂದು ಯುವಕನು, ಸಿನಿಮಾಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಿನಿಮಾ ಚಲನಚಿತ್ರಕ್ಕೆ ಸಂಬಂಧಪಟ್ಟಿರುವ ಒಂದು ಯುವಕನು ಈ ಮಾತನ್ನು ಓದಿದ ಕೂಡಲೇ ಅವಳನ್ನು ಹುಡುಕಾಡುತ್ತಾ ಬಂದು ಅವಳನ್ನು ಕಂಡುಕೊಂಡು ಅವಳ ವಿಷಯದನ್ನೆಲ್ಲ ತಿಳಿದುಕೊಂಡು ಇದು ನಿಜ ನಡೆದಿರತಕ್ಕಂಥ ಕಥೆ ಎಂಬುದಾಗಿ ಹೇಳಿಕೊಂಡು ಆತನು ಹೋಗಿ ಒಂದು ಪ್ರೊಡ್ಯೂಸರ್ ಅನ್ನು ಕರ್ಕೊಂಡು ಬಂದ. ಇವಳನ್ನೇ ಆ ಸಿನಿಮಾದಲ್ಲಿ ನಟಿಯಾಗಿ ಮಾಡಬೇಕು, ಇವಳ ಜೀವನ ಚರಿತ್ರ, ಇವಳಲ್ಲಿ ಆಗಿರ್ತಕ್ಕಂಥ ಆ ಚರಿತ್ರವನ್ನು ಸಿನಿಮಾಗೆ ತೆಗಿಬೇಕೆಂದ್ರೆ ಮೊದಲು ಬಂದಿರ್ತಕ್ಕಂಥ ಪ್ರೊಡ್ಯೂಸರ್, ಇವಳು ಬೇಡ, ಇವಳನ್ನೇ ಆಕ್ಟರ್ ಆಗಿ ಮಾಡ್ಕೊಂಡ್ರೆ ನನ್ನ ಸಿನಿಮಾ ಎಲ್ಲ ಮುಳುಗುತ್ತದೆ ಅಂತೇಳಿ, ನಾನು ಇಷ್ಟು ಕೋಟಿ ರೂಪಾಯಿ ಖರ್ಚು ಮಾಡಿದೆಲ್ಲ ಲಾಸ್ ಆಗ್ತದೆ ಅಂತ ಹೇಳ್ಕೊಂಡು ಅವನು ಹೋಗ್ಬಿಡ್ತಾನೆ. ಆದ್ರೆ ಬಿಡ್ಲಿಲ್ಲ. ಆ ಯುವಕನು, ಆ ಯವನಸ್ಥನು, ಆಂಧ್ರದಿಂದ ಬಂದಿರ್ತಾನೆ ಯವನಸ್ಥನು, ಅವನು ತೆಲುಗು, ಇವಳು ಮರಾಠಿ, ಇವಳು ಮಾತಾಡಿದ ಅವ್ರಿಗೆ ಅರ್ಥ ಆಗಲ್ಲ, ಅವನು ಮಾತಾಡಿದ ಇವಳು ಅರ್ಥ ಆಗಲ್ಲ. ಅಂತ ಪರಿಸ್ಥಿತಿಯಲ್ಲಿ ಅವನು ತಿರುಗಿ ಹೋಗಿ ಮತ್ತೊಂದು ಪ್ರೊಡ್ಯೂಸರ್ ಕರ್ಕೊಂಡು ಬಂದು ಸ್ಟೋರಿ ಎಲ್ಲ ಪ್ರೆಸೆಂಟ್ ಮಾಡಿ, ಅವರ ಜೀವನ ಪ್ರೆಸೆಂಟ್ ಮಾಡಿ, ಇವಳನ್ನೇ ಆಕ್ಟರ್ ಆಗಿ ಅಜ್ಜಿ ತನ್ನ ಜೀವನ ಚರಿತ್ರವನ್ನು ತೆಗಿಬೇಕೆಂಬುದಾಗಿ ಏನು ನಿರ್ಣಯಿಸಿಕೊಂಡ್ರಲ್ಲ ಈ ಪ್ರೊಡ್ಯೂಸರ್ಸ್, ಅವಳನ್ನೇ ಆ ಚಿತ್ರದಲ್ಲಿ ನಟಿಯಾಗಿ ತೆಗೆದುಕೊಂಡು, ಅವ್ರ ತಂದೆ, ಅವ್ರ ಗಂಡನನ್ನು ಕೂಡ ನಟಿಯಾಗಿ ತೆಗೆದುಕೊಂಡು ಆ ಸಿನಿಮಾವನ್ನು ಮಾಡಿ ಅದನ್ನು ಈಗ ನೆಟ್ಫ್ಲಿಕ್ಸ್ ಅಲ್ಲಿ ಲತಾ ಭಗವಾನ್ ಕಾರ್ಯ ಅನ್ನತಕ್ಕಂಥ ಸಿನಿಮಾ ನೆಟ್ಫ್ಲಿಕ್ಸ್ ಅಲ್ಲಿ ಮತ್ತು ಅಮೆಝಾನ್ ಅಲ್ಲಿ ನೀವು ಪರ್ಚೇಸ್ ಮಾಡಬೇಕಾಗ್ತದೆ. ಅಂತ ಕಣ್ಣೀರು ಬರ್ತಕ್ಕಂಥ, ಅಂತ ಒಂದು ಸಂಕಟದಲ್ಲಿರತಕ್ಕಂಥ ಸಮಯದಲ್ಲಿ ಅವಳ ಒಳಗಿರ್ತಕ್ಕ ಆ ನಿಧಿ ನಿಕ್ಷೇಪ, ಅವಳ ಮಣ್ಣಿನ ಘಟಕದಲ್ಲಿರ್ತಕ್ಕಂಥ ಆ ನಿಧಿ ನಿಕ್ಷೇಪ ಹೊರಗೆ ಬರುವಂತೆ ಮಾಡಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನೋಡ್ರಿ, ದೇವರ ಚಿತ್ತ ಏನಿದೆ, ಭೂಲೋಕದಲ್ಲಿ ಕಷ್ಟಪಟ್ಟು ಕಣ್ಣೀರು, ದುಃಖ, ಬಾಧೆಗಳಲ್ಲಿ ಇರುವುದಿಲ್ಲ. ಪ್ರತಿ ಮಾನವ, ಎಲ್ಲಾ ಮನುಷ್ಯನು ತನ್ನ ಜೀವನದಲ್ಲಿ ಸುಖದಿಂದ ಮತ್ತು ಅವನು ಒಳ್ಳೆಯದನ್ನೇ ಮಾಡುತ್ತಾ ಹೊರತು ಮತ್ತು ಯಾವುದರಲ್ಲಿ ಕೂಡ ಅವನಿಗೆ ಸುಖ ಇಲ್ಲ. ನೋಡ್ರಿ, ದೇವರ ಚಿತ್ತ ಎಂತ ಅದ್ಭುತವಾದಂತ ಚಿತ್ತವಾಗಿದೆ. ಇದೇ ಮಣ್ಣಿನ ಘಟಕದಲ್ಲಿ ಆ ಬಲವನ್ನು ದೇವರು, ಆ ಬಲಾಧಿಕ್ಯವನ್ನು ಅದರೊಳಗೆ ಇರಿಸಿಟ್ಟಿದ್ದಾನೆ. 2ನೇ ಕೊರಿಂಥಿಯರ ಬರೆದ ಪತ್ರಿಕೆ 4ನೇ ಅಧ್ಯಾಯ, ಬಹಳ ಜಾಗೃತಿಯಿಂದ ಕೇಳ್ಕೊತೀವಿ. ಎಲ್ಲಾ ಕಡೆಯಿಂದ ಬಂದಿರತಕ್ಕಂಥ ಒತ್ತಡದಿಂದ ಮನುಷ್ಯನ ಒಳಗಿರ್ತಕ್ಕಂಥ ಈ ಮಣ್ಣಿನ ಘಟಕದಲ್ಲಿರ್ತಕ್ಕಂಥ ಆ ನಿಧಿ ನಿಕ್ಷೇಪ ಹೇಗೆ ಕಾರ್ಯಕ್ಕೆ ಬರ್ತದೆ ಎಂಬುದಾಗಿ ನೋಡೋಣ. ಓದ್ತೀರಾ ಮಾತನ್ನು? 2ನೇ ಕೊರಿಂಥಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ. ಆದರೆ ಬೇಗನೆ ಅದರೊಳಗಿಲ್ಲ. ಬಲಾಧಿಕ್ಯವು ನಮ್ಮದಲ್ಲ, ಅದು ದೇವರದಾಗಿದೆ. ಹಾಗೆ ಈ ನಿಧಿ ನಿಕ್ಷೇಪವು ಅಂದ್ರೆ ಬಲಾಧಿಕ್ಯವು, ಆ ಪರಾಕ್ರಮವು, ಆ ಎಕ್ಸಲೆನ್ಸಿ ಆಫ್ ದ ಪವರ್ ವಾಟ್ ಈಸ್ ಇನ್ ಯು, ಇಟ್ ಈಸ್ ನಾಟ್ ಆಫ್ ಯು, ಇಟ್ ಈಸ್ ಫ್ರಮ್ ಗಾಡ್ ಎಂಬುದಾಗಿ ಹೇಳ್ತಾರೆ. ಆ ಬಲಾಧಿಕ್ಯವು ಅದು ನಮ್ಮದಲ್ಲ, ಅದು ದೇವರದ್ದಾಗಿದೆ. ಬಲಾಧಿಕ್ಯವು ನಿಧಿ ಈ ನಿಕ್ಷೇಪವು ಮಣ್ಣಿನ ಘಟಕದಲ್ಲಿ ನಮಗುಂಟು. ಎಲ್ಲಾ ಎಡೆಗಳಲ್ಲಿ, ಎಲ್ಲಾ ಪಕ್ಕಗಳಲ್ಲಿ ನಮಗೆ ಒತ್ತಡ ಬಂದರೂ ನಾವು ಸಂಕಟ ಪಡುವರಲ್ಲ, ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದಶೆ ಕೆಟ್ಟವರಲ್ಲ, ಹಿಂಸೆ ಪಡೋರಾಗಿದ್ರು ಕೈ ಬಿಡಲ್ಪಟ್ಟವರಲ್ಲ, ಕೆಡವಲ್ಪಟ್ಟವರಾಗಿದ್ರು ನಾವು ನಾಶವಾಗಿದ್ದವರಲ್ಲ. ನೋಡ್ರಿ, ಕ್ರೈಸ್ತವ್ರಿಗಿರ್ತಕ್ಕಂಥ ಮತ್ತೊಂದು ವಿಶೇಷ, ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿ, ನಮ್ಮ ದೇಹದಲ್ಲಿ ಯೇಸುವಿನ ಆ ಮಹಿಮೆ ಉಂಟೆಂದು ತೋರಿ ಬರುವುದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನ ಮರಣವನ್ನು ನಾವು ಯಾವಾಗಲೂ ದೇಹದಲ್ಲಿ ತೋರುತ್ತಾ ಇದ್ದೇವೆ. ಈಗ 13 ಡೈರೆಕ್ಟ್ ಅಮ್ಮ. ಹೀಗಿದ್ದರೂ ನಾನು ನಂಬಿದೇನು, ನಾನು ನಂಬಿದ್ದನ್ನೇ ನಾನು ಮಾತಾಡ್ತಾ ಇದ್ದೇನೆ ಎಂದು ಬರೆಯಲ್ಪಟ್ಟ ಪ್ರಕಾರವಾಗಿ ನಂಬಿಕೆಯ ಆತ್ಮವನ್ನು, ನಂಬಿಕೆ ಆತ್ಮವಿಶ್ವಾಸದ ಆತ್ಮವನ್ನು ಹೊಂದಿ ನಾವು ಸಹ ನಂಬುತ್ತೇವೆ, ಆದುದರಿಂದ ನಾವು ಮಾತಾಡ್ತೇವೆ. ಅಂದ್ರೆ ಆ ಅಜ್ಜಿ ಮೊದಲಿಂದ ಕೊನೆಯವರೆಗೂ ಹೇಳುದೊಂದೇ ಮಾತು, ನಾನು ಗೆಲ್ತೇನೆ, ನಂಬಿದಾಳೆ,
ಎದೆ ಪರಿಸ್ಥಿತಿಲಿ ಅವಳ ಒಳಗೆ ಆ ಒಂದು ಅದ್ಭುತವಾದಂತ ದ್ರವ್ಯ ಹೇಗೆ ಬಂದಿದೆ ಎಂಬುದಾಗಿ ನಾನು ಅಧ್ಯಯನ ಮಾಡ್ತಿರುವಾಗ ಅಜ್ಜಿ ಸ್ಟೋರಿಯಲ್ಲಿ ಅಜ್ಜಿ ಒಂದೇ ಮಾತು ಹೇಳ್ತಾ ಇದ್ದಾಳೆ, माझ्या मालकाला दवा पाहिजे म्हणजे तर मी जितालाच पाहिजे. ನಾನು ನನ್ನ ಒಡೆಯನು ನನ್ನ ಗಂಡನನ್ನು ನಾನು ಬದುಕಿಸಿಕೊಳ್ಳಬೇಕಾದ್ರೆ ನಾನು ಗೆಲ್ಲಲೇಬೇಕು. ನಾನು ಗೆಲ್ತೇನೆ. ಅವಳು ಏನ್ ಮನಸ್ಸೊಳಗೆ ಅಂದ್ಕೊಂಡಿದೆ, ನಾನು ಗೆಲ್ತೇನೆ. ನೋಡ್ರಿ, ಬಾಯಿಂದ ಹೇಳ್ತಾ ಇದ್ದಾಳೆ, ಮನಸ್ಸೊಳಗೆ ನಂಬಿದ್ದಾಳೆ. ಬಾಯಿಂದ ಹೇಳ್ತಾ ಇದ್ದಾಳೆ, ಮನಸ್ಸೊಳಗೆ ನಂಬಿದ್ದಾಳೆ. ಓಹ್, ಐ ಲವ್ ದ ಸ್ಟೋರಿ. ಯಾಕಂದ್ರೆ ನನ್ನ ಗ್ರಂಥದಲ್ಲಿ ಹೇಳಿರ್ತಕ್ಕಂಥ ಪ್ರತಿಯೊಂದು ಮಾತುಗಳು ಪ್ರತಿಯೊಬ್ಬ ಮಾನವನಿಗೆ ಅದು ಲಾಗು. ಈ ಮಣ್ಣಿನ ಘಟಕದಲ್ಲಿರ್ತಕ್ಕಂಥ ಆ ಬಲಾಧ್ಯಕ್ಷವು, ಆ ನಿಧಿ ನಿಕ್ಷೇಪವು ಕಂಡುಕೊಂಡ್ರು. ತನ್ನ ಸಮಯಕ್ಕೆ ತಕ್ಕದೆ ಗಾಡ್ ಹ್ಯಾಸ್ ಮೇಡ್ ಎವ್ರಿಥಿಂಗ್ ಬ್ಯೂಟಿಫುಲ್ ಇನ್ ಇಟ್ಸ್ ಟೈಮ್. ನೋಡಿ, 65ನೇ ವರ್ಷಕ್ಕೆ ಆ ಸಮಯಕ್ಕೆ ಅವಳು ಒಳಗಿರ್ತಕ್ಕಂಥ ಆ ಬಲಾಧ್ಯಕ್ಷವು ಅನೇಕ ಜನರಿಗೆ ಅವಳ ಒಳಗಿರ್ತಕ್ಕಂಥ ಆ ಪ್ರತಿಭೆ, ಆ ತಲಾಂತು ಅನೇಕ ಯವನಸ್ಥರಿಗೆ, ದಣಿದು ಹೋಗಿದ್ದವರಿಗೆ, ಡಿಪ್ರೆಷನ್ ಇದ್ದವರಿಗೆ, ಸೋತ್ ಹೋಗಿದ್ದವರಿಗೆ, ಮನಸ್ಸೋತ್ ಹೋಗಿದ್ದವರಿಗೆ ಒಂದು ದೊಡ್ಡ ತ್ರಾಣ, ಚೈತನ್ಯ, ಆತ್ಮವಿಶ್ವಾಸವನ್ನುಂಟು ಮಾಡತಕ್ಕಂಥ ಕಾರ್ಯವನ್ನು ಮಾಡಿದೆ. ಅಂದ್ರೆ ನನ್ನ ಪ್ರಿಯ ಸಹೋದರರೇ, ಪ್ರತಿ ಒಬ್ಬರಲ್ಲಿ ಇಂಥ ಒಂದು ಚೈತನ್ಯ, ಇಂಥ ಒಂದು ನಿತ್ಯವಾದ ಕೌಶಲ್ಯವನ್ನು ದೇವರಿಟ್ಟಿದ್ದಾನೆ. ಆದ್ರೆ ನಾವು ಅದನ್ನು ಗ್ರಹಿಸ್ತಾ ಇಲ್ಲ. ಆದ್ರೆ ಅದಕ್ಕಾಗಿ ಅಭ್ಯಾಸ ಮಾಡಬೇಕನ್ನೋ ಪದನು ಬರೆಯಲ್ಪಟ್ಟಿದೆ. ದೇವರು ಮನುಷ್ಯನಿಗೆ ಕೆಲಸವನ್ನು ಕೊಟ್ಟಿದ್ದೆನ್ನು ನಾನು ನೋಡಿದ್ದೇನೆ. ಅದಕ್ಕೆ ಪ್ರಯಾಸ ಪಟ್ಟರೆ, ಅದಕ್ಕೆ ಅಭ್ಯಾಸ ಮಾಡಿಕೊಂಡ್ರೆ ಅದರಲ್ಲಿ ಅವನು ಸಫಲವಾಗ್ತಾನೆ. ಅಂದ್ರೆ ಬದುಕುತ್ತಿರುವ ಜೀವನವೆಲ್ಲ ಅವನು ಸಂತೋಷವಾಗಿರೋದೇ ದೇವರ ಚಿತ್ತವಾಗಿದೆ. ಅಷ್ಟೇ ಅಲ್ಲದೆ ಅವನು ಹೇಗೆ ಸಂತೋಷ ಇರಬೇಕು, ಒಳ್ಳೆಯದನ್ನು ಮಾಡುವುದೇ ಹೊರತು ಮತ್ತು ಯಾವುದರಲ್ಲಿ ಕೂಡ ಅವನಿಗೆ ಸುಖ ಇಲ್ಲ, ಕೆಟ್ಟದರಲ್ಲಿ ಸುಖ ಇಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಎಷ್ಟೇ ಮಾಡು ನೀನು, ಎಷ್ಟೇ ತಿಳಿಯದೆ, ಎಷ್ಟೇ ಕುತಂತ್ರ ಮಾಡಿ ನೀನು ಕೆಟ್ಟದ್ದು ಮಾಡಿಕೊಂಡು ನೀನು ಸುಖವಾಗಿರ್ಲಿಕ್ಕೆ ಬಯಸ್ತಾ ಇದೀಯಾ ನನ್ನ ಪ್ರಿಯ ಸಹೋದರನೇ, ಖಂಡಿತವಾಗಿ ಇತಿಹಾಸದಲ್ಲಿ ಯಾವನು ಕೆಟ್ಟದ್ದು, ದ್ರೋಹ, ಅಪರಾಧಗಳು, ಪಾಪ, ವಂಚನೆ ಮಾಡಿದವನು ಮತ್ತು ಎಲ್ಲ ಪಾಪಿಷ್ಟ ಕೆಲಸ, ದೇವರಿಗೆ ಇಷ್ಟವಿಲ್ಲದಂತ ಕೆಲಸವನ್ನು ಮಾಡಿರ್ತಕ್ಕಂಥ, ಮಾನವನಿಗೆ ಇಷ್ಟವಿಲ್ಲದಂತ ಕೆಲಸವನ್ನು ಮಾಡಿರ್ತಾನೆ, ಯಾವನು ಸುಖವಾಗಿದ್ದಿದ್ದು ಇತಿಹಾಸದಲ್ಲೇ ಇಲ್ಲ. ಪ್ರೈಸ್ ದ ಲಾರ್ಡ್ ಜೀಸಸ್. ಆದ್ರೆ ಮನುಷ್ಯನು ಮತ್ತೊಂದು ಆವರ್ತಿ ಆ ಮಾತನ್ನು ಓದ್ತೀರಿ. ಆ ಮಾತನ್ನು ಓದಿದ ನಂತರ ಕೊನೆಗೆ ನಾವು ಕರ್ತನ ಸಮ್ಮುಖದಲ್ಲಿ ಆ ಮಾತನ್ನು ಎಲ್ಲ ಜನರಿಗೆ ಸ್ಫೂರ್ತಿ ಬರಲಿ ಎಂಬುದಾಗಿ ನನ್ನ ಈ ಸಂದೇಶ ಪ್ರತಿಯೊಬ್ಬರ ಜನರಿಗೆ ಬದುಕು ದಿನದಲ್ಲಿ ದೇವರ ಚಿತ್ತ ನೋಡ್ರಿ, ಆ ದೇವರ ಸಂಕಲ್ಪ ನೋಡ್ರಿ ಹೇಗಿದೆ. ಮತ್ತೊಂದ್ಸಾರಿ ಆ ಮಾತನ್ನು ಓದ್ತೀರಿ. 11ನೇ ವಚನ, 11ನೇ ವಚನ, 13ನೇ ವಚನ. ಪ್ರತಿಯೊಬ್ಬನು 10ರಿಂದ ಓದ್ತಿರಮ್ಮ ಬನ್ನಿ. ಅದರೊಳಗೆ ಅಭ್ಯಾಸಿಸುವಂತೆ ಮಾನವರಿಗೆ ದೇವರು ಕೊಟ್ಟ ಪ್ರತಿಭೆಯನ್ನು, ದೇವರು ಕೊಟ್ಟ ಕೌಶಲ್ಯವನ್ನು, ದೇವರು ಕೊಟ್ಟ ಆ ಕೆಲಸವನ್ನು ನಾನು ಕಂಡೆ. ತನ್ನ ಸಮಯದಲ್ಲಿ ಆ 65 ತನ್ನ ಸಮಯದಲ್ಲಿ ಪ್ರತಿಯೊಂದು ಆತನು, ಕರ್ತನಾದ ದೇವರು ಅದನ್ನು ಸುಂದರವಾಗಿ ಮಾಡಿದ್ದಾನೆ. ಆದಿಯಿಂದ ಅಂತ್ಯದವರೆಗೂ ದೇವರು ನಡೆಸುವ ಕೆಲಸವನ್ನು ಯಾವ ಮನುಷ್ಯನು ಗ್ರಹಿಸ್ಲಿಕ್ಕಾಗಿಲ್ಲ. ಅವಳೊಳಗೆ ಅಂತ ತಲಾಂತ ನೆಟ್ಟಿದೆ ಎಂಬುದಾಗಿ ಯಾವ ಮನುಷ್ಯನ ಗ್ರಹಿಸ್ಕೊಳ್ಳಿಕ್ಕೆ ಆದಿಯಿಂದ ಅಂತ್ಯದವರೆಗೂ. ಆಮೇಲೆ ಮನುಷ್ಯನ ಹೃದಯದಲ್ಲಿ ದೇವರು ನಿತ್ಯತ್ವದ ಒಂದು ಆತ್ಮವಿಶ್ವಾಸ, ಒಂದು ನಂಬಿಕೆ, ಅಸಂಭವವಾದ ಕಾರ್ಯವನ್ನು ಮಾಡತಕ್ಕಂತ ಶಾಸ್ತ್ರೀಯ ಕಾಲಷ್ಟು ನಂಬಿಕೆ, ಆ ಆತ್ಮವಿಶ್ವಾಸ ಅವರ ಒಳಗಿಟ್ಟಿದ್ದಾನೆ, ನಿತ್ಯತ್ವದ. ಆಮೇಲೆ ನೋಡ್ರಿ, ಮಾನವನು ಒಬ್ಬನು ಬಾಲಕದಲ್ಲಿ ಮನುಷ್ಯನು ಒಬ್ಬನು ಸಂತೋಷಿಸಿ ತನ್ನ ಜೀವಮಾನ ಕಾಲವೆಲ್ಲ ಒಳ್ಳೆಯದನ್ನೇ, ಕೆಟ್ಟದನ್ನಲ್ಲ, ಒಳ್ಳೆಯದನ್ನೇ ಹೊರತು, ಒಳ್ಳೆಯದನ್ನೇ ಮಾಡುವುದೇ ಹೊರತು ಮತ್ತು ಯಾವುದರಲ್ಲಿಯೂ ಅವನಿಗೆ ಸುಖವಿಲ್ಲವೆಂದು ನಾನು ಕಂಡೆ. ಪ್ರತಿಯೊಬ್ಬನು ಅನ್ನಪಾನಗಳನ್ನು ಮಾಡಿ ತನ್ನ ಎಲ್ಲಾ ದುಡಿಮೆಗಳಲ್ಲಿ, ತನ್ನ ಎಲ್ಲಾ ಕೆಲಸಗಳಲ್ಲಿ ಅನುಭವಿಸುವುದು, ತನ್ನ ಎಲ್ಲಾ ಕೆಲಸಗಳಲ್ಲಿ ಸುಖವನ್ನು ಅನ್ನಿತ್ತಿಲ್ಲಮ್ಮ. ಅಲ್ಲೇ ತನ್ನ ಎಲ್ಲಾ ಹಾರುತ್ತಲ್ಲದು. ಪ್ರೈಸ್ ಲಾರ್ಡ್ ಜೀಸಸ್. ತನ್ನ ಎಲ್ಲಾ ಪ್ರಯಾಸದಲ್ಲಿ, ರೆಕಾರ್ಡಿಂಗ್ ಇದೆ, ಪ್ರೈಸ್ ಲಾರ್ಡ್ ಜೀಸಸ್, ಎಲ್ಲಾ ಪ್ರಯಾಸಗಳಲ್ಲಿ ಮೇಲನ್ನು ಅಂದ್ರೆ ಸುಖವನ್ನು ಅನುಭವಿಸೋದೇ ದೇವರ ವರವಾಗಿದೆ.
ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ಈ ದೇವರ ವಾಕ್ಯವನ್ನು ನೀವು ಕೇಳ್ತಾ ಇದ್ದೀರಿ ನನ್ನ ಪ್ರಿಯ ಸಹೋದರಿ ಸಹೋದರಿ. ಕರ್ತನು ನಿಮ್ಮ ಜೀವನದಲ್ಲಿ ಕೂಡ ಇದಕ್ಕಿಂತ ದೊಡ್ಡ ಅದ್ಭುತ ಸೂಚಕಗಳು ಮಾಡಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರಿ, ಈ ಲೋಕದ ಯಾತ್ರೆಯಲ್ಲಿ ಯಾವುದೋ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದಾಗ ಅದಕ್ಕಾಗಿ ನೀವು ಮನಸ್ಸೋತವರಾಗಿ ನಿಮ್ಮನ್ನು ನೀವು ನಷ್ಟಪಡಿಸಿಕೊಳ್ಳೋದಕ್ಕಾಗಿ ಯಾವತ್ತಿಗೂ ಶರಣರಾಗಬೇಡ್ರಿ ನನ್ನ ಪ್ರಿಯ ಸಹೋದರಿ ಸಹೋದರಿ. ಇವತ್ತು ಒಂದು 65 ವಯಸ್ಸಿನ ಅಜ್ಜಿ, ಬಲಹೀನವಾಗಿರ್ತಕ್ಕಂಥ ಅಜ್ಜಿ, ಇನ್ನು ಎಲುಬುಗಳು ಒಂದು ಬಡತನದಲ್ಲಿದ್ದಂಥ ಅಜ್ಜಿ, ಯಾವ ಬೆಂಬಲ ಇಲ್ಲದ ಅಜ್ಜಿ, ಕಾಲಿಗೆ ಚಪ್ಪಲಿನೂ ಇಲ್ಲ, ಹಳೆ ಸೀರೆ ಹಾಕೊಂಡು ಓಡ್ತಾ ಇದ್ದಾಳೆ. ಇಂಥ ಅಜ್ಜಿ 65 ವರ್ಷದಲ್ಲಿ ತನ್ನ ಒಳಗಿರ್ತಕ್ಕಂಥ ದೈವರಿಟ್ಟಿರ್ತಕ್ಕಂಥ ತಲಾಂತನ್ನು, ಆ ಪ್ರತಿಭೆಯನ್ನು ಮಹಿಮೆಗೆ ತಂದಿದ್ದಾಳಂದ್ರೆ ಪ್ರತಿಯೊಂದು ಮನುಷ್ಯನಿಗೆ ದೇವರು ಇದಿಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇದು ನಿಮಗೆ ತಿಳ್ಬೇಕು. ಇಲ್ಲ ಅಜ್ಜಿಗೆ ಅಷ್ಟೇ ಇಟ್ಟಿದ್ದಾನೆ ಅಂತ ನೀವು ತಿಳ್ಕೊಂಡ್ರೆ, ಅದಕ್ಕೆ ನಾನು ಬೈಬಲ್ ಅನ್ನು ತಂದಿದ್ದೀನಿ. ಪ್ರತಿಯೊಂದು ಮನುಷ್ಯನಿಗೆ ದೇವರು ಒಂದು ಕೆಲಸವನ್ನು ಕೊಟ್ಟಿದ್ದಾನೆ, ಅವನಿಗೆ ಕೆಲಸಗಳನ್ನು ಕೊಟ್ಟಿದ್ದಾನೆ. ಆ ಕೆಲಸದಲ್ಲಿ ಅಭ್ಯಾಸ ಮಾಡಿದ್ರೆ ಸಾಕು, ಅವನು ಯಶಸ್ವಿ ಆಗ್ತಾನೆ. ಅವನ ಕೆಲಸದಲ್ಲಿ ಸಂತೋಷವಾಗಿದ್ದು ಮತ್ತು ಬೇರೆ ಯಾವುದರಲ್ಲೂ ಕೂಡ ಅವನಿಗೆ ಸುಖ ಇಲ್ಲ ಎಂಬುದಾಗಿ ಕರ್ತನ ವಾಕ್ಯ ತಿಳಿಸ್ತಾ ಇದೆ. ನನ್ನ ಪ್ರಿಯ ಸಹೋದರಿ, ಕನ್ನಡ ವಚನ ಪ್ರಾರ್ಥಿಸೋಣ. ಕರ್ತಾದಿ ಕರ್ತನೇ, ದೇವಾದಿ ದೇವನೇ, ಎಷ್ಟೋ ಆಸಕ್ತಿಯಿಂದ ಕರ್ತನೇ ನಿನ್ನ ಮಕ್ಕಳು ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ ರಾಜ. ಹೌದು ರಾಜ, ಈಗಲೂ ನೀನು ಬದುಕುತ್ತಿರುವ ದಿನವೆಲ್ಲ ಸುಖವಾಗಿ ಸಂತೋಷವಾಗಿದ್ದು ಒಳ್ಳೆದನ್ನೇ ಮಾಡಬೇಕು, ಒಳ್ಳೆದನ್ನೇ ಹೊರತು ಮತ್ತು ಬೇರೆ ಯಾವುದರಲ್ಲಿ ಕೂಡ ಮನುಷ್ಯನಿಗೆ ಸುಖ ಇಲ್ಲ ಅನ್ನತಕ್ಕಂಥ ಸತ್ಯವು ಕರ್ತನೆ ದೇವರ ವಾಕ್ಯದಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ರಾಜ, ಇವತ್ತು ಕೆಟ್ಟ ಕೆಲಸ ಮಾಡ್ತಾ, ದುರ್ಮಾರ್ಗತನವನ್ನು ಮಾಡ್ತಾ, ಮೋಸ ವಂಚನೆ ಮಾಡ್ತಿರ್ತಕ್ಕಂಥ, ಗರ್ವಹಂಕಾರದಿಂದ ಮೆರಿತಿರ್ತಕ್ಕಂಥ ಕೆಲವರಿಗೆ ಒಂದು ಒಳ್ಳೆ ಪಾಠ ಇವತ್ತೇ. ಎಲ್ಲಾ ದುಷ್ಟ ಮಾರ್ಗವು, ಪಾಪ ಮಾರ್ಗವು ಮತ್ತು ಧರ್ಮನಿಂದ ಕಡಿಮೆ ಮಾಡ್ತಕ್ಕಂಥ ಮಾರ್ಗಗಳು, ಅವಿಧೇಯತ್ವದಿಂದ ತುಂಬಿರ್ತಕ್ಕಂಥ, ದೇವರ ಭಯ ಇಲ್ಲದಂತ ಜೀವನ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದ. ಈಗೋ ಇವತ್ತಿಂದಾದ್ರೂ ದೇವರ ಭಯವನ್ನು, ದೇವರಿಗೆ ಭಯಪಟ್ಟು ಆತನ ಮಾರ್ಗಗಳಲ್ಲಿ, ಆತನ ವಿಧಿಗಳಲ್ಲಿ, ಆತನ ಕಟ್ಟಳೆಗಳಲ್ಲಿ ನಡೆದು ನಿಂತು ನೆಲೆಗೊಂಡು ಕೈಗೊಂಡು ನಡೆಯೋದಾದ್ರೆ ಈಗಲೇ ಇವತ್ತೇ ನಿನ್ನ ಒಳಗಿರತಕ್ಕಂಥ ಈ ಬಲಾಧಿಕ್ಯವು, ನಿನ್ನ ಒಳಗಿರತಕ್ಕಂಥ ಈ ನಿಧಿ ನಿಕ್ಷೇಪವು ನಿನಗೆ ಪ್ರಕಟವಾಗಲಿ ಎಂಬುದಾಗಿ ನಾನು ಹಾರೈಸುತ್ತಾ ಇದ್ದೇನೆ. ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ ಈಗೋ ನಿನ್ನನ್ನು ನೀನು ಜಾಣನೆಂದು ಎನಿಸಿಕೋಬೇಡ. ಅಪನೇ ಆಪ್ ಕೋ ಶರಣ ಮತ್ ಸಮಜ್, ಪರಮೇಶ್ವರ್ ಕುಢರ್, ದೇವರಿಗೆ ಭಯಪಡು, ಕೆಟ್ಟದರಿಂದ ತೊಲಗು, ಅದು ನಿನ್ನ ದೇಹಕ್ಕೆ ಆರೋಗ್ಯ, ನಿನ್ನ ಎಲುಬುಗಳಿಗೆ ಪುಷ್ಟಿ ತರುತ್ತದೆ ಎಂಬುದಾಗಿ ಜ್ಞಾನೋಕ್ತಿ 3:7 ಅದ್ಭುತವಾಗಿ ಬರೆಯಲ್ಪಟ್ಟಿದೆ. ಬೈಬಲ್ನಲ್ಲಿ ಅದ್ಭುತವಾದಂಥ ಸಂದೇಶ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಕರ್ತಾದಿ ಕರ್ತನೆ, ಯಾರ್ಯಾರು ನನ್ನ ಜೊತೆಯಲ್ಲಿ ಪ್ರಾರ್ಥನೆಯಲ್ಲಿ ಏಕೀಭವಿಸಿದ್ದಾರೆ ಕರ್ತನೆ, ಈ ಪೀಸ್ ಮೇಕರ್ ಎಂಬ ಸಭೆಯಿಂದ ಕರ್ತನೆ ಅನೇಕ ಜನರ ಜೀವನದಲ್ಲಿ ಸಮಾಧಾನ, ಶಾಂತಿ, ಸಂತೋಷ, ಆನಂದ, ಹರ್ಷ, ಸುಖ ಅವರ ಜೀವಮಾನ ಕಾಲವೆಲ್ಲ ಎಲ್ಲಾ ಒಳ್ಳೆ ಕೃತ್ಯಗಳಲ್ಲಿ ಸದ್ಗುಣವನ್ನು ಹೊಂದಿಕೊಂಡು ನ್ಯಾಯವಾದ ಕಾರ್ಯಗಳಲ್ಲಿ ಕರ್ತನೆ ಜೀವನದ ನೀತಿ ಮೌಲ್ಯಗಳನ್ನು ಅನುಸರಿಸಿ ನಡೆದು ಒಳ್ಳೆದನ್ನೇ ಮಾಡೋದು ಹೊರತು ಮತ್ತು ಬೇರೆ ಯಾವುದರಲ್ಲಿ ಸುಖ ಇಲ್ಲ ಎಂಬುದಾಗಿ ಕರ್ತನೆ ಬೈಬಲಲ್ಲಿ ಹೇಳಿದ ಪ್ರಕಾರವಾಗಿ ಎಲ್ಲರೂ ಅದನ್ನು ತಿಳಿದುಕೊಂಡು ಅವರ ಜೀವನದಲ್ಲಿ ಅನೇಕ ದೊಡ್ಡ ದೊಡ್ಡ ಕಾರ್ಯಗಳು ಸಾಧಿಸಲಿ. ಬದುಕುತ್ತಿರುವ ಎಲ್ಲಾ ಜೀವನಗಳು ಸುಖದಲ್ಲಿಯೂ ವರ್ಷಗಳು ಹರ್ಷದಲ್ಲಿ ತುಂಬಿರಲಿ ಎಂಬುದಾಗಿ ಹಾರೈಸುತ್ತಾರೆ. ಯಾರ್ಯಾರು ಅನಾರೋಗ್ಯದಲ್ಲಿ ನನ್ನ ಜೊತೆಲಿ ಏಕೆ ಬಯಸಿದ್ದಾರೆ ಕರ್ತನೆ, ಅವರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಯಾರ್ಯಾರು ರೋಗದಿಂದ ಬಳಲುತ್ತಾ ಇದ್ದಾರೆ, ಕಳವಳದಿಂದಿದ್ದಾರೆ, ಗುಣವಾಗಲಾರದಂತ ರೋಗಗಳು ಯೇಸು ಕ್ರಿಸ್ತ ನಾಮದಲ್ಲಿ ಇವತ್ತು ದೇವರು ಕೊಟ್ಟಿರುವ ವಚನದ ಅನುಸಾರವಾಗಿ ನಿನ್ನಲ್ಲಿ ನಂಬಿಕೆ ಇರೋದಾದ್ರೆ ಯೇಸು ನಿನ್ನನ್ನು ಗುಣಪಡಿಸ್ತಾರೆ ಎಂಬುದಾಗಿ ಆ ಸಾಸಿವೆ ಕಾಸು ನಂಬಿಕೆ ಇದ್ರೆ ಸಾಕು. ಯೇಸು ನಾಮದಲ್ಲಿ ಗುಣವಾಗಲಾರದಂತ ರೋಗವು ನೀನು ಗುಣಮುಖನಾಗು ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ. ಬಿಡುಗಡೆ ಆಗಲಾರದಂತ ಸಮಸ್ಯೆಗಳು, ಸಂಕಟಗಳು, ಮಾಯಾಜಾಲಗಳಿಂದ ಯೇಸು ನಾಮದಲ್ಲಿ ಬಿಡುಗಡೆ ಆಗು ಹಾರೈಸುತ್ತಾ ಇದ್ದೇನೆ ಕರ್ತನೆ. ಬದುಕುತ್ತಿರುವ ಜೀವನದಲ್ಲಿ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ರಕ್ಷಣೆ, ನಿತ್ಯ ಜೀವ ಸದಾಕಾಲ ನಿನಗೆ ಪ್ರಾಪ್ತವಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ದೇವರು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ತರಲಿ. ನೋಡ್ರಿ, ಅವನ ಜೀವಮಾನವೆಲ್ಲ ಸಂತೋಷವಾಗಿದ್ದು
ಎಲ್ಲಾ ಒಳ್ಳೆಯದನ್ನೇ ಮಾಡುವುದೇ ಹೊರತು ಮತ್ತು ಯಾವುದರಲ್ಲಿ ಮಾನವನಿಗೆ ಸುಖ ಇಲ್ಲ ಎಂಬುದಾಗಿ ಕರ್ತನ ವಾಕ್ಯ ನಾನು ಕಂಡುಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾರೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ನೀವೆಲ್ಲರೂ ಈ ವಾಕ್ಯದಿಂದ ಜೀವನದಲ್ಲಿ ಪ್ರೋತ್ಸಾಹವಾಗಿ ಈ ಲೋಕದ ಯಾತ್ರೆಯಲ್ಲಿ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಆತ್ಮದಲ್ಲಿ ಶುದ್ಧರಾಗಿ ಕೊನೆಗೆ ನಿತ್ಯ ಜೀವ ಕೂಡ ನಿಮಗೆ ಪ್ರಾಪ್ತವಾಗಲಿ ಎಂಬುದಾಗಿ ಹಾರಿಸ್ತಾ, ಗಾಡ್ ಬ್ಲೆಸ್ ಯು, ಗಾಡ್ ಲವ್ಸ್ ಯು.